ಹೆಚ್ಚಾಗಿ ಪರೀಕ್ಷಾಂಗ ಕುಲಸಚಿವರು. ಹೌದಾ? ನೋಡಿ, ಬೇಕಾದ್ರೆ ಕನ್ನಡನೇ ಸಬ್ಜೆಕ್ಟ್. ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಗುರು ಪರಂಪರೆಯನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾರೆ. ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚೇತನವನ್ನ ನೆನೆದು ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದ ಕಮಲಗಳಿಗೆ ಭಕ್ತಿ ಕುಸುಮಗಳನ್ನ ಸಮರ್ಪಿಸಿ ಎಲ್ಲ ಹರಗುರುಚರ ಮೂರ್ತಿಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪ್ರಾರ್ಥನೆ ರೂಪಾ ಗುರುಪ್ರಸಾದ್ ಮತ್ತು ಸುಮಂಗಲ ಜಂಗಮ ಶೆಟ್ಟಿಯವರಿಂದ. शिवस्वरूपोऽहं शिवोऽहं शिवोऽहं शिवस्वरूपोऽहं नित्योऽहं शुद्धोऽहं बुद्धोऽहं मुक्तोऽहं नित्योऽहं शुद्धोऽहं बुद्धोऽहं मुक्तोऽहं शिवोऽहं शिवोऽहं शिवस्वरूपोऽहम् अद्वैतमानन्द रूपं अरूपम् अद्वैतमानन्द रूपं अरूपं ब्रह्माहं ब्रह्माहं ब्रह्मस्वरूपोऽहं चिदहं चिदहं सच्चिदानन्दोऽहं चिदहं चिदहं सच्चिदानन्दोऽहं सच्चिदानन्दोऽहं सच्चिदानन्दोऽहम् ಪ್ರಾರ್ಥನೆ ಸಲ್ಲಿಸಿದ ರೂಪಾ ಗುರುಪ್ರಸಾದ್ ಮತ್ತು ಸುಮಂಗಲ ಜಂಗಮ ಶೆಟ್ಟಿಯವರಿಗೆ ಧನ್ಯವಾದಗಳು. ಜ್ಞಾನವಾರಿಧಿ ಡಿಜಿಟಲ್ ಸಾಪ್ತಾಹಿಕ ಉಪನ್ಯಾಸ ಕಾರ್ಯಕ್ರಮವನ್ನ ಡಿಸೆಂಬರ್ 2020 ಹಮ್ಮಿಕೊಂಡು ಬರಲಾಗ್ತಾ ಇದೆ. ಆಧ್ಯಾತ್ಮ, ಕಲೆ, ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ, ತಂತ್ರಜ್ಞಾನ ಈ ಮೊದಲಾದ ವಿಷಯಗಳ ಬಗ್ಗೆ ದೇಶ ವಿದೇಶಗಳ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮವನ್ನ ಆಯೋಜಿಸಲಾಗ್ತಾ ಇದೆ. ಈ ದಿನ ಉಪನ್ಯಾಸಗಳಲ್ಲಿರುವ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಹೆಚ್ಚುವರಿ ಆಯುಕ್ತರಾದ ಶ್ರೀ ಪಿ ಶಿವರಾಜು ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ಪಿ ಶಿವರಾಜ್ ಅವರು ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಪೂರಿಗಾಲಿಯವರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿಯನ್ನ ಪಡೆದಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ PhD ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. 2010 ಕರ್ನಾಟಕ ನಾಗರಿಕ ಸೇವೆಗೆ ಆಯ್ಕೆಯಾಗಿ ಹಾವೇರಿ ಮತ್ತು ಸಕಲೇಶಪುರದಲ್ಲಿ ಉಪವಿಭಾಗಾಧಿಕಾರಿಗಳಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಕೊಡಗು ಜಿಲ್ಲೆ ಅಪರ ಜಿಲ್ಲಾಧಿಕಾರಿಗಳಾಗಿ, ಕರ್ನಾಟಕ ಗೃಹ ಮಂಡಳಿಯ ಕಾರ್ಯದರ್ಶಿಗಳಾಗಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಉಪ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಮೈಸೂರು ಕಂದಾಯ ವಿಭಾಗದ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಹೆಚ್ಚುವರಿ ಆಯುಕ್ತರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸಾಹಿತ್ಯ ಪ್ರೇಮಿಗಳಾಗಿರುವ ಇವರು ಆಡಳಿತದಲ್ಲಿ ಸಾಮಾಜಿಕ ಕಳಕಳಿಯನ್ನ ಕಾಪಾಡಿಕೊಂಡು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈಗ ಆಡಳಿತದಲ್ಲಿ ಸಾಮಾಜಿಕ ಜವಾಬ್ದಾರಿ ಮತ್ತು ದೂರದರ್ಶಿತ್ವ ಈ ವಿಷಯವನ್ನ ಕುರಿತು ಶ್ರೀಯುತರು ಉಪನ್ಯಾಸವನ್ನ ನೀಡಲಿದ್ದಾರೆ.
ಉಪನ್ಯಾಸದ ನಂತರ ಆಯ್ದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿದ್ದಾರೆ. ವೀಕ್ಷಕರು ತಮ್ಮ ಪ್ರಶ್ನೆಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಬಹುದು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ಶ್ರೀ ಪಿ ಶಿವರಾಜ್ ಅವರು ಉಪನ್ಯಾಸವನ್ನು ನೀಡಬೇಕು ಅಂತೇಳಿ ವಿನಂತಿಸಿಕೊಂಡಿದ್ದೇನೆ. ಆತ್ಮೀಯರೇ, ಜ್ಞಾನವಾರಿಧಿ ಉಪನ್ಯಾಸ ಕಾರ್ಯಕ್ರಮದ 75ನೇ ಸಂಚಿಕೆ ಇವತ್ತು ನಮ್ಮ JSS ಮಹಾವಿದ್ಯಾಪೀಠದಲ್ಲಿ ನಡೀತಾ ಇದೆ. ಈ ಒಂದು ಉಪನ್ಯಾಸಕ್ಕೆ ಮೊದಲನೇದಾಗಿ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಎಲ್ಲ ಆಯೋಜಕರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಪ್ರಥಮದಲ್ಲಿ ಶ್ರೀಮದ್ ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನದ ಎಲ್ಲಾ ಗುರು ಪರಂಪರೆಗೆ ನನ್ನ ಸಾಷ್ಟಾಂಗ ನಮನಗಳನ್ನು ಅರ್ಪಿಸ್ತೇನೆ. ಪ್ರಸ್ತುತ ನಮ್ಮೆಲ್ಲರ ಆರಾಧ್ಯ ದೈವ, ಭಕ್ತರ ಮನಸ್ಸಿನಲ್ಲಿ ನೆಲೆ ಮಾಡಿರತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಮೊದಲಿಗೆ ಒಂದು ನನ್ನ ಸಣ್ಣ ಪರಿಚಯವನ್ನು ತಮಗೆ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಸ್ನೇಹಿತರು ಪರಿಚಯ ಮಾಡಿದ ಹಾಗೆ ನಾನು ಪ್ರಸ್ತುತ ಮೈಸೂರು ಕಂದಾಯ ವಿಭಾಗದ ಪ್ರಾದೇಶಿಕ ಆಯುಕ್ತರ ಕಚೇರಿನಲ್ಲಿ ಹೆಚ್ಚುವರಿ ಆಯುಕ್ತನಾಗಿ ಕಳೆದ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಕಂದಾಯ ಇಲಾಖೆಯ ಒಬ್ಬ ಸಣ್ಣ ಅಧಿಕಾರಿಯಾಗಿ ಕಳೆದ 10 ವರ್ಷಗಳಿಂದ ನಾನು ಕರ್ನಾಟಕ ಆಡಳಿತ ಸೇವೆಯ ಒಂದು ಹುದ್ದೆನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇವತ್ತು ನಾನು ತಮ್ಮೊಡನೆ ಹಂಚ್ಕೋಬೇಕು ಅಥವಾ ಹಂಚಿಕೊಳ್ಳಲು ಇಷ್ಟಪಡ್ತಕ್ಕಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಆಡಳಿತದಲ್ಲಿ ಸಾಮಾಜಿಕ ಜವಾಬ್ದಾರಿ ಮತ್ತು ದೂರದರ್ಶಿತ್ವ. ಸನ್ಮಾನ್ಯರೇ, ಈ ಒಂದು ಕಾರ್ಯಕ್ರಮ ಜ್ಞಾನವಾರಿಧಿ ಪ್ರತಿ ವಾರ ಸಾಪ್ತಾಹಿಕವಾಗಿ ನಡೀತಾ ಇದೆ. ಇದರ ಹೆಸರೇ ಹೇಳುವಂತೆ ವಾರಿಧಿ ಅಂದ್ರೆ ಸಮುದ್ರ. ನಮ್ಗೆ ಎಷ್ಟೇ ಜ್ಞಾನ ಇದ್ರೂ ಸಹ ನಾವು ಏನೇ ಡಿಗ್ರಿಗಳನ್ನ ಮಾಡಿರ್ಲಿ, ಮಾಸ್ಟರ್ ಡಿಗ್ರಿಗಳನ್ನ ಮಾಡಿರ್ಲಿ, ಏನೇ ಕಲ್ತಿರ್ಲಿ, ಜ್ಞಾನ ಅನ್ನೋದು ಸಮುದ್ರ. ಈ ಸಮುದ್ರದಲ್ಲಿ ನಾವು ಎಷ್ಟು ಹೊಸ ಹೊಸ ಅನ್ವೇಷಣೆಗಳು, ಹೊಸದನ್ನ ಏನು ಕಲಿತಾ ಇರ್ತೀವಿ, ಅದು ಸಮುದ್ರೋಪಾದಿಯಲ್ಲೇ ಇರುತ್ತೆ. ನಾವು ಎಷ್ಟೇ ಹೊಸತನ ಇವತ್ತು ಕಲ್ತ್ರು ನಾಳೆ ಅದು ಹಳತಾಗಿರುತ್ತೆ. ಈ ರೀತಿನಲ್ಲಿ ಹೊಸ ಹೊಸ ಅನ್ವೇಷಣೆಗಳತ್ತ ನಾವು ಮುಖ ಮಾಡ್ತಾ ಇದೀವಿ ಅಂತ ಹೇಳ್ತಾ, ನಹಿ ಜ್ಞಾನೇನ ಸದೃಶಂ ಅಂತ ಒಂದು ಮಾತಿದೆ, ಒಂದು ನಾಣ್ಣುಡಿ. ಅಂದ್ರೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ. ಅದರಿಂದ ಜ್ಞಾನವಾರಿಧಿ ಅಂತಕ್ಕಂಥ ಈ ಒಂದು ಕಾನ್ಸೆಪ್ಟ್ ಅನ್ನ ಮಾಡಿರತಕ್ಕಂಥ JSS ಮಹಾವಿದ್ಯಾಪೀಠದ ಎಲ್ಲರಿಗೂ ಸಹ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಾ, ಈಗ ಮುಖ್ಯವಾಗಿ ಆಡಳಿತದಲ್ಲಿ ಸಾಮಾಜಿಕ ಜವಾಬ್ದಾರಿ ಮತ್ತು ದೂರದರ್ಶಿತ್ವ ಅನ್ನೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅನ್ನೋದೇ. ಆದ್ರೆ ಯಾಕೆ ಈ ಟಾಪಿಕ್ ಅನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದೊಂದು ಸಣ್ಣ ಹಿನ್ನೆಲೆ ಹೇಳ್ಬಿಡ್ತೇನೆ. ಕರ್ನಾಟಕ ಆಡಳಿತ ಸೇವೆಯಲ್ಲಿ ತಮ್ಮೆಲ್ಲರಿಗೂ ಸಹ ಗೊತ್ತಿರೋ ಹಾಗೆ ನಾವು ವಿವಿಧ ಇಲಾಖೆಗಳಲ್ಲಿ, ವಿವಿಧ ಮಟ್ಟಗಳಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇರ್ತೇವೆ. ನಾವು ತಮಗೆ ತಿಳಿದಿರೋ ಹಾಗೆ ಉಪವಿಭಾಗಾಧಿಕಾರಿಯಾಗಿ ನಾನು ಕೆಲಸಕ್ಕೆ ಸೇರಿದಾಗಿಂದ ಹಿಡಿದು ಇಲ್ಲಿವರೆಗೂ ಸಹ ವಿವಿಧ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಆಡಳಿತದ ಒಂದು ಸಣ್ಣ ಅನುಭವವನ್ನ ಪಡ್ಕೊಂಡಿರೋದ್ರಿಂದ ಅಲ್ಲಿ ಏನೆಲ್ಲ ಚಟುವಟಿಕೆಗಳು ಆಗುತ್ತೆ, ಅದರಿಂದ ಸಾರ್ವಜನಿಕರಿಗೆ ಏನ್ ಅನುಕೂಲ ಆಗುತ್ತೆ, ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಆಡಳಿತ ಅನ್ನೋದು ತಮ್ಮೆಲ್ರಿಗೂ ಸಹ ಗೊತ್ತೇ, ಒಂದು ಸಣ್ಣ ಕುಟುಂಬದಿಂದ ಹಿಡಿದು ಒಂದು ಗಂಡ ಹೆಂಡತಿ ಮಕ್ಕಳು ಇರ್ತಕ್ಕಂಥ ಒಂದು ಸಣ್ಣ ಅವಿಭಕ್ತ ಕುಟುಂಬ ಇರುತ್ತೆ, ಅಲ್ಲೂ ಸಹ ಒಂದು ಆಡಳಿತ ನಡೀತಾ ಇರುತ್ತೆ. ಅದನ್ನ ಮೀರಿ ನಾವು ಸ್ವಲ್ಪ ಮುಂದುವರೆದಾಗೆ ಒಂದು ಗ್ರಾಮ, ಒಂದು ಊರಿನಲ್ಲಿ ಒಂದು ಸಂಘಟನೆ ಇರುತ್ತೆ, ಅಲ್ಲಿ ಒಂದು ಸಾಮಾಜಿಕವಾಗಿ ಒಂದು ಸಮುದಾಯಗಳಿರುತ್ತೆ, ಅಲ್ಲೂ ಸಹ ಒಂದು ಆಡಳಿತ ಅದನ್ನ ಹಿಡಿದಿಟ್ಟಿರುತ್ತೆ. ಮುಂದುವರೆದಾಗೆ ಒಂದು ತಾಲೂಕು ಮಟ್ಟಕ್ಕೆ ಬರೋದೇ ಆದ್ರೆ ನಾವು ತಾಲೂಕು ಆಡಳಿತವನ್ನ ಕಾಣ್ತೇವೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಬಂದ್ರೆ ಜಿಲ್ಲಾಡಳಿತ ಬರುತ್ತೆ, ರಾಜ್ಯದಲ್ಲಿ ಬಂದ್ರೆ ನಾವು ಸರ್ಕಾರವನ್ನ ನೋಡ್ತೀವಿ, ಕೇಂದ್ರದಲ್ಲಿ ಬಂದ್ರೆ ಕೇಂದ್ರ ಸರ್ಕಾರವನ್ನ ನೋಡ್ತೀವಿ. ಮುಂದುವರೆದಾಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ನಾವು ಹೋಗೋದೇ ಆದ್ರೆ ಅಲ್ಲಿ ವಿಶ್ವಸಂಸ್ಥೆಯನ್ನ ಕಾಣ್ತೇವೆ. ಸ್ನೇಹಿತರೆ, ನಾನು ಹೇಳೋದಿಷ್ಟೇನೆ, ಆಡಳಿತ ಅನ್ನೋದು ಕೇವಲ ಒಂದು ಪದದಲ್ಲಿ ನಾವು ಅದನ್ನ ಒಂದು ವ್ಯಾಖ್ಯೆನಲ್ಲಿ ಹಿಡಿದಿಡ್ಲಿಕ್ಕೆ ಆಗೋದಿಲ್ಲ. ಅದರ ಅರ್ಥ ಬಹಳ ವಿಶಾಲವಾದದ್ದಾಗಿದೆ. ಆಡಳಿತ ಅನ್ನೋದು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ದೊಡ್ಡ ಆನೆ ರೀತಿನಲ್ಲಿ ಇದ್ರೆ, ನಾನು ಇವತ್ತು ಅದ್ರ ಬಗ್ಗೆ ಏನೆಲ್ಲ ನಿಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ, ಅದು ಆ ದೊಡ್ಡ ಆನೆಯನ್ನ ಒಂದು ಸಣ್ಣ ಕನ್ನಡಿನಲ್ಲಿ ಒಂದು ಪ್ರತಿಬಿಂಬವನ್ನ ನಿಮ್ಗೆ ತೋರಿಸಿದಷ್ಟೇ ಆಗ್ತದೆ. ಸೊ ಅದರಿಂದ ಈ ಒಂದು ಸಣ್ಣ ಪ್ರಯತ್ನಕ್ಕೆ ತಾವೆಲ್ಲರೂ ಸಹ ನನಗೆ ಸಹಕಾರವನ್ನ ನೀಡ್ತೀರಿ ಅಂತ ಭಾವಿಸ್ತಾ, ಮೊದಲನೇದಾಗಿ ಸಾರ್ವಜನಿಕ ಆಡಳಿತ ಮತ್ತು ಆಡಳಿತ
ಅದರ ವ್ಯಾಖ್ಯೆ, ಅದರದ ಉದ್ದೇಶಗಳನ್ನ ತಿಳ್ಕೊತೀವಿ, ಅದ್ರ ಮಹತ್ವ ತಿಳ್ಕೊಳ್ಳೋಣ. ಮುಂದುವರೆದಾಗೆ ಸಾರ್ವಜನಿಕ ಆಡಳಿತದಲ್ಲಿ ಹೇಗೆ ಉತ್ತಮ ಆಡಳಿತ ಕೊಡ್ಲಿಕ್ಕೆ, ನಾವು ಸಫಲರಾಗ್ಲಿಕ್ಕೆ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕು ಅದ್ರ ಬಗ್ಗೆನೂ ಸಹ ಚರ್ಚೆ ಮಾಡೋಣ. ಇದ್ರ ಜೊತೆಗೆ ನನ್ನ ವೈಯಕ್ತಿಕ ಕೆಲವು ಆಡಳಿತದ ಅನುಭವಗಳಲ್ಲಿ ನಾನು ಕಂಡುಕೊಂಡಂತಹ ಸಾಮಾಜಿಕ ಜವಾಬ್ದಾರಿ ಏನು, ಅಲ್ಲಿ ನಾನು ತೋರಿಸಿರ್ತಕ್ಕಂಥ ಸಾಮಾಜಿಕ ಬದ್ಧತೆ ಏನು ಮತ್ತು ಅದರಿಂದ ಆದಂತಹ ಪರಿಣಾಮ ಏನು, ಇದನ್ನ ವೈಯಕ್ತಿಕವಾಗಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಾನು ನನ್ನ ಉದಾಹರಣೆಗಳನ್ನ ಏನು ಆಡಳಿತದಲ್ಲಿ ಮಾಡಿರೋದನ್ನ ತಮಗೆ ಹಂಚ್ಕೋತಾ ಇದ್ದೀನಿ. ಇದು ಕೇವಲ ನನ್ನ ವೈಯಕ್ತಿಕವಾದದ್ದಷ್ಟೇ ಆಗಿದೆ. ಬಟ್ ಇದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿದಂತಹ ನನ್ನೆಲ್ಲ ಸನ್ಮಿತ್ರರು ಸಹ ಉಳಿದ ಅಧಿಕಾರಿಗಳು ಇದ್ದಾರೆ. ಇಲ್ಲಿ ಕೇವಲ ನನ್ನ ವಿಷಯಗಳನ್ನ ಕೆಲವನ್ನ ತಮಗೆ ಉದಾಹರಣೆಯಾಗಿ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಮೊದಲನೇದಾಗಿ ನಾವು ಆಡಳಿತ ಅಂದ್ರೆ ಏನು ಅಂತ ನೋಡ್ಬೇಕಾದ್ರೆ ಅದರ ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ. ಮಾನವನ ವ್ಯಕ್ತಿತ್ವ ವಿಕಾಸವಾದಂತೆಲ್ಲ ನಾಗರಿಕತೆಯು ಬೆಳೆದು ಅವಶ್ಯಕತೆಗಳು ಹೆಚ್ಚಿದಂತೆಲ್ಲ ಆಡಳಿತವು ಹೆಚ್ಚು ಪ್ರಖರತೆಗೆ ಬರುತ್ತೆ. ಈ ಹಿಂದೆ ನಾವು ನಾಗರಿಕತೆಗಳ ಒಂದು ಉಗಮವನ್ನ ನೋಡ್ತೀವಿ. ಅಲ್ಲಿಂದ ಈಚೆಗೆ ಹೇಗೆ ಆಡಳಿತಗಳು ಬದಲಾಗ್ತಾ ಇದೆ, ಅದಕ್ಕಿಂತ ಮುಂಚೆ ಹೇಗೆ ಇತ್ತು, ಇದನ್ನೆಲ್ಲ ನಾವು ನೋಡಿದಾಗ ಕಾಲಕ್ರಮೇಣ ಬಂದಂತೆ ನಮ್ಮ ಆಡಳಿತದ ಪ್ರಖರತೆ ಹೆಚ್ಚುತ್ತಾ ಬರುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಪ್ರಾಚೀನ ಕಾಲದಲ್ಲಿ ವ್ಯಕ್ತಿಗಳು ಹಾಗೂ ಖಾಸಗಿ ಸಂಸ್ಥೆಗಳು ನಿರ್ವಹಿಸುತ್ತಿದ್ದ ಕಾರ್ಯಗಳನ್ನ ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯದ ಕಲ್ಪನೆಯಲ್ಲಿ ಪ್ರಸ್ತುತ ಸರ್ಕಾರಗಳು ನಿರ್ವಹಿಸ್ತಾ ಇವೆ. ತಮ್ಮೆಲ್ಲರಿಗೂ ಸಹ ಗೊತ್ತಿದೆ, ನಾವೆಲ್ಲರೂ ಸಹ ಪ್ರಜಾಪ್ರಭುತ್ವೀಯ ಒಂದು ಡೆಮೋಕ್ರೆಟಿಕ್ ಕಂಟ್ರಿನಲ್ಲಿ ಇದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮುಖ್ಯ ಆಶಯ ಇಷ್ಟೇನೆ, ಪ್ರತಿಯೊಬ್ಬರೂ ಸಹ ನಾವು ಸುಖಿ ರಾಜ್ಯದ ಕಲ್ಪನೆಯಲ್ಲಿ ಇರಬೇಕು, ಕಲ್ಯಾಣ ರಾಜ್ಯದಲ್ಲಿ ನಾವು ಜೀವನ ಮಾಡಬೇಕು. ಅಂದ್ರೆ ಒಂದು ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿಯೂ ಸಹ ಗೌರವಯುತವಾಗಿ ಬದುಕಲಿಕ್ಕೆ ಏನೆಲ್ಲ ಅವಕಾಶಗಳನ್ನ ಕೊಡಬೇಕು, ಅದು ಆಡಳಿತ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ಕಲ್ಪನೆ. ಅದು ಸಾಕಾರ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರತಿದಿನ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಇನ್ನು ಆಡಳಿತದ ಅರ್ಥಕ್ಕೆ ಬಂದ್ರೆ, ಅಡ್ಮಿನಿಸ್ಟ್ರೇಷನ್ ಅನ್ನೋ ಇಂಗ್ಲಿಷ್ ಸಂವಾದಿಯಾಗಿ ಕನ್ನಡದ ಆಡಳಿತ ಅನ್ನೋ ಪದ ಇದೆ. ಇದು ಮೂಲ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಲ್ಯಾಟಿನ್ ಭಾಷೆಯ ಆಡ್ ಮತ್ತು ಮಿನಿಸ್ಟ್ರೇರ್ ಪದಗಳ ರೂಪಾಂತರ ಆಗಿದೆ. ಅದರ ಅರ್ಥ ಇಷ್ಟೇನೆ, ಸೇವಾ ಸೌಲಭ್ಯಗಳನ್ನ ಒದಗಿಸುವುದು ಅಥವಾ ಕಾರ್ಯನಿರ್ವಹಣೆ ಅಂತ ಅರ್ಥ ಆಗ್ತದೆ. ಇದರದ್ದು ಉದ್ದೇಶ ನೋಡಿ, ಸೇವೆ ಸೌಲಭ್ಯಗಳನ್ನ ಒದಗಿಸೋದು, ಯಾರಿಗೆ ನೀಡೆಡ್, ಅವರು ನೀಡಿರ್ತಾರೆ ಅವ್ರಿಗೆ ನಾವು ಫೀಡ್ ಮಾಡೋದು ಅಂತ ಅರ್ಥ. ಯಾರಿಗೆ ನಿಜವಾಗ್ಲೂ ಒಂದು ಸೌಲಭ್ಯಗಳ ಅಗತ್ಯತೆ ಇರುತ್ತೆ ಅವ್ರಿಗೆ ನಾವು ಸೇವೆಯ ಮೂಲಕ ಸೌಲಭ್ಯವನ್ನ ಕೊಡೋದು ನಿಜವಾದ ಆಡಳಿತದ ವೈಖರಿ. ಆಡಳಿತ ಎನ್ನುವುದು ಒಂದು ಸಣ್ಣ ಅವಿಭಕ್ತ ಕುಟುಂಬದಿಂದ, ಒಂದು ಸಣ್ಣ ಮನೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವಸಂಸ್ಥೆಯವರೆಗೂ ತನ್ನ ವ್ಯಾಪ್ತಿಯನ್ನ ಹೊಂದಿದೆ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಆಡಳಿತದ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಅದು ಸರಿಯಾದ ಸಮರ್ಪಕವಾದ ವ್ಯವಸ್ಥೆನಲ್ಲಿ ಇಲ್ಲ ಅಂತ ಅರ್ಥ ಆಗ್ತದೆ. ಇವತ್ತು ನಮ್ಮ ದೇಶ ಒಂದು ಸದೃಢವಾದ ದೇಶ ಆಗಿದೆ, ನಮ್ಮ ರಾಜ್ಯ ಒಂದು ಸುಭಿಕ್ಷವಾದ ದೇಶ ಇದೆ, ರಾಜ್ಯ ಇದೆ ಅಂತ ಹೇಳಲಿಕ್ಕೆ ನಮ್ಮಲ್ಲಿ ಆಡಳಿತ ಅಷ್ಟು ಚೆನ್ನಾಗಿದೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಇನ್ನು ಇದರ ವ್ಯಾಖ್ಯೆ ನೋಡೋದೇ ಆದ್ರೆ, ಸನ್ಮಾನ್ಯರ ತಮ್ಗೆಲ್ಲ ಗೊತ್ತಿದೆ, ಸಾರ್ವಜನಿಕ ಆಡಳಿತದ ಪಿತಾಮಹ ಪ್ರೊಫೆಸರ್ ವುಡ್ರೋ ವಿಲ್ಸನ್ ಅವರು ಹೇಳ್ತಾರೆ, ಸಾರ್ವಜನಿಕ ನೀತಿಗಳನ್ನು ಹಾಗೂ ಸಾರ್ವಜನಿಕ ಕಾನೂನುಗಳನ್ನ ಅದರ ಪ್ರಕಾರವೇ ಜಾರಿಗೊಳಿಸುವುದನ್ನ ಸಾರ್ವಜನಿಕ ಆಡಳಿತ ಅಂತ ಕರೀತಾರೆ. ಗ್ಲಾಡನ್ ಅವರು ಹೇಳ್ತಾರೆ, ಸಾರ್ವಜನಿಕ ಕಲ್ಯಾಣವನ್ನು ಸಾಧಿಸುವ ದೃಷ್ಟಿಯಿಂದ ರಾಜ್ಯದ ವ್ಯವಹಾರಗಳನ್ನ ವ್ಯವಸ್ಥಿತಗೊಳಿಸುವುದು ಅಂತ ಹೇಳಿದ್ದಾರೆ. ಇದರ ಅರ್ಥ ಇಷ್ಟೇನೆ ನೋಡಿ, ಸಾರ್ವಜನಿಕ ನೀತಿಗಳು ಮತ್ತು ಸಾರ್ವಜನಿಕ ಕಾನೂನುಗಳ ಪ್ರಕಾರ ಜಾರಿಗೊಳಿಸೋದು ಅಂದ್ರೆ ಯಾರೋ ಒಬ್ಬರ ಉದ್ದೇಶಕ್ಕೆ, ಒಬ್ಬರ ಒಂದು ಖುಷಿಗೆ, ಒಬ್ಬರ ಸಂತೋಷಕ್ಕೆ ನಾವು ಮಾಡ್ತಕ್ಕಂಥದ್ದಲ್ಲ, ಸಾರ್ವಜನಿಕರ ಸಮುದಾಯದ ಎಲ್ಲರ ಕಲ್ಯಾಣಕ್ಕಾಗಿ ನಾವು ಮಾಡ್ತಕ್ಕಂಥ ಒಂದು ವ್ಯವಹಾರಗಳ ವ್ಯವಸ್ಥಿತ ಜೋಡಣೆಯನ್ನ ನಾವು ಆಡಳಿತ ಅಂತ ಕರಿತೇವೆ. ಸಾರ್ವಜನಿಕ ಎಂದರೆ ಸರ್ಕಾರಿ ಎಂಬ ಅರ್ಥ ಬರುತ್ತೆ. ಸಾರ್ವಜನಿಕ ಆಡಳಿತ ಎಂದರೆ ಸರ್ಕಾರಿ ಆಡಳಿತ ಎಂದು ನಾವು ಅರ್ಥೈಸಬಹುದಾಗಿದೆ. ಇನ್ನು ನಾವು ವಿಶದವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ವಿವರಬದ್ಧವಾಗಿ ಮತ್ತು ಕ್ರಮಬದ್ಧವಾಗಿ ಕಾನೂನನ್ನ ಅನ್ವಯಿಸುವುದೇ ಸಾರ್ವಜನಿಕ ಆಡಳಿತ. ನಾವು ಈ ಹಿಂದೆ ನೋಡಿದ್ದು ಅಡ್ಮಿನಿಸ್ಟ್ರೇಷನ್, ಅದು ಆಡಳಿತ ಆಯಿತು. ಈಗ ನಾವು ತಿಳ್ಕೊಂಡಿದ್ದು ಸಾರ್ವಜನಿಕ ಆಡಳಿತ, ಅಂದ್ರೆ ಸರ್ಕಾರದ ಆಡಳಿತವನ್ನು ನಾವು ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಮುಂದುವರೆದಾಗೆ ಈಗ ನಾವು ಉತ್ತಮ ಆಡಳಿತಕ್ಕೆ ಬರೋಣ. ಆಡಳಿತ ಒಂದು ಭಾಗ, ಆಡಳಿತದ ಕವಲಾಗಿ ನಾವು ಸಾರ್ವಜನಿಕ ಆಡಳಿತವನ್ನ ನೋಡಿದ್ವು. ಈಗ ಸಾರ್ವಜನಿಕ ಆಡಳಿತದಲ್ಲೇನೆ ಉತ್ತಮ ಆಡಳಿತವನ್ನ ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ.
ತಮ್ಮೆಲ್ಲರಿಗೂ ಸಹ ಗೊತ್ತಿದೆ, ನಮ್ಮ ರಾಷ್ಟ್ರೀಯ ಆಚರಣೆಯಾಗಿ ಪ್ರತಿ ವರ್ಷ ಡಿಸೆಂಬರ್ 25 ಗುಡ್ ಗವರ್ನೆನ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಅದರ ಆಶಯ ಇಷ್ಟೇನೆ, ಒಂದು ಉತ್ತಮವಾದ ಆಡಳಿತವನ್ನ ನಾವು ಪ್ರತಿದಿನ ಕೊಡಬೇಕು, ಅದನ್ನ ನಾವು ಒಂದು ದಿನ ನೆನೆಸ್ಕೊತಾ ಇದ್ದೀವಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ಗವರ್ನೆನ್ಸ್ ಅನ್ನೋದು ತುಂಬಾ ವಿಶಾಲವಾದ ಪದ. ಅದು ಹೇಗೆ ಅರ್ಥವನ್ನ ಕಂಡುಕೊಳ್ಳುತ್ತೆ ಅನ್ನೋದೇ ಆದ್ರೆ, ತಾವು ನೋಡಬಹುದು, ಸರ್ಕಾರಗಳು ಯಾವಾಗ್ಲೂ ನೋಡಿ ತಂದೆಯ ಶಿಸ್ತು ಹಾಗೂ ತಾಯಿಯ ಮಮತೆಯ ಪ್ರತೀಕದಂತೆ ತನ್ನ ರಾಜ್ಯದ ಕೊನೆಯ ವ್ಯಕ್ತಿಗೂ ಸಹ ಗೌರವಯುತ ಬದುಕು ನಡೆಸಲು ಸೇವೆ ನೀಡುವುದಾಗಿದೆ ಅಂತ ಹೇಳ್ತೀವಿ. ಯಾಕೆ ಈ ಪದಗಳನ್ನ ಹೇಳ್ತಾ ಇದೀವಿ ಅನ್ನೋದೇ ಆದ್ರೆ, ನೋಡಿ, ನಾವು ಒಂದು ರಾಜ್ಯದಲ್ಲಿ ಒಂದು ಆಡಳಿತ ನಡೆಸಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಕಟ್ಟುನಿಟ್ಟಾದ ಕೆಲವು ನೀತಿ, ನಿಯಮ, ರೀತಿ, ರಿವಾಜುಗಳನ್ನ ಅಲ್ಲಿ ಅಪ್ಲೈ ಮಾಡ್ತೀವಿ. ಉದಾಹರಣೆಗೆ ಸಂವಿಧಾನದ ಕೆಲವು ಕಲಂಗಳನ್ನ ನಾವು ಅಲ್ಲಿ ಮಾಡ್ಬೇಕಾಗ್ತದೆ. ಈಗ 144 ಸೆಕ್ಷನ್ ಅನ್ನ ಎಲ್ಲೋ ಒಂದ್ ಕಡೆ ಹಾಕ್ತೀವಿ. ಅದು ಯಾಕೆ ಹಾಕ್ತೀವಿ ಅಂದ್ರೆ, ಮನೆಯಲ್ಲಿ ನೋಡಿ ಒಬ್ಬ ತಂದೆ ತನ್ನ ಮಕ್ಕಳಿಗೆ ಒಂದು ಶಿಸ್ತನ್ನ ಕಲಿಸ್ಲಿಕ್ಕೆ ಕೆಲವೊಂದು ಏನು ಸ್ಟ್ರಿಕ್ಟ್ ಆಗಿ ಕೆಲವೊಂದನ್ನ ಅಪ್ಲೈ ಮಾಡ್ತಾರೆ. ಸೊ ಆ ರೀತಿನಲ್ಲಿ ಸರ್ಕಾರಗಳು ಸಹ ತಂದೆಯ ರೀತಿನಲ್ಲಿ ಶಿಸ್ತಾಗೂ ಸಹ ಒಂದು ವ್ಯವಸ್ಥೆಯನ್ನ ಕಾಪಾಡಬೇಕಾಗುತ್ತೆ. ತಾಯಿಯ ಮಮತೆ ತೋರಿಸೋ ನಿಟ್ಟಿನಲ್ಲಿ, ಒಂದು ಮಗು ಹಸ್ಕೊಂಡಿದ್ರೆ ತಾಯಿ ಹೇಗೆ ಊಟ ಮಾಡಿಸ್ತಾಳೆ, ಯಾವುದೋ ಒಂದು ಅಂಗವಿಕಲ ಮಗು ಆಗಿರುತ್ತೆ ಅಂತ ಇಟ್ಕೊಳ್ಳೋಣ, ಆ ಮಗುವಿಗೆ ಸ್ಪೆಷಲ್ ಕೇರ್ ಅನ್ನ ತಾಯಿ ತೋರಿಸ್ತಾಳೆ. ಸೊ ಈ ರೀತಿ ಎರಡೂ ಪ್ರತೀಕಗಳನ್ನ ಒಗ್ಗೂಡಿಸಿ ಒಂದು ಆಡಳಿತವನ್ನ ನಾವು ನಡೆಸಿದಾಗ ಅದು ಉತ್ತಮ ಆಡಳಿತ ಆಗ್ತದೆ. ಕೇವಲ ನಾವು ಮಮತೆಯನ್ನ ತೋರಿಸೋದು, ಎಲ್ಲರನ್ನೂ ನಾವು ಪ್ರೀತಿಯಿಂದ ಕಾಣೋದು, ಅಲ್ಲೂ ಸಹ ನಾವು ಎಡವಟ್ಟು ಮಾಡ್ಕೋತೀವಿ. ಯಾಕೆ ಅಂತ ಹೇಳಿದ್ರೆ, ಶಿಸ್ತಿನಿಂದ ನಾವು ಒಂದು ಆಡಳಿತವನ್ನ ನಡೆಸೋದು ಬಹಳ ಮುಖ್ಯ ಆಗ್ತದೆ. ಅದೇ ರೀತಿ ಕೇವಲ ಶಿಸ್ತನ್ನೇ ಆಡಳಿತವಾಗಿ ಮಾಡಿದ್ರು ಸಹ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅಲ್ಲಿ ಮಮತೆನೂ ಸಹ ಇರಬೇಕು, ಶಿಸ್ತು ಸಹ ಇರಬೇಕು. ಈ ಎರಡನ್ನ ಬ್ಲೆಂಡ್ ಮಾಡಿದಾಗ ನಮ್ಗೆ ಉತ್ತಮ ಆಡಳಿತ ಸಿಗ್ತದೆ. ಮತ್ತೊಂದು ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳೋದೇ ಆದ್ರೆ, ಒಂದು ಗುಣಲಕ್ಷಣ, ಆಡಳಿತ ಅಂದರೆ ಕೇವಲ ಅಧಿಕಾರದ ಬಳಕೆ ಅಲ್ಲ, ಬದಲಾಗಿ ಅದು ಸೇವೆ ನೀಡಲು ಇರುವ ರಾಜಮಾರ್ಗ. ಇದು ನೋಡಿ ಬಹಳ ಮುಖ್ಯವಾದ ಅಂಶ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲಾ ಸಾರ್ವಜನಿಕರಿಗೂ ಸಹ ಅವರು ಯಾವುದೋ ಒಂದು ಆಫೀಸ್ಗೆ ಹೋಗ್ತಾರೆ, ಒಂದು ಸರ್ಕಾರಿ ಕಚೇರಿ ಇರ್ಬೋದು, ಯಾವುದೇ ಒಂದು ಕಚೇರಿಗೆ ಅವರ ಕೆಲಸದ ಮೇಲೆ ಹೋದಾಗ ಅವ್ರಿಗೆ ಮೊದಲನೇದಾಗಿ ದರ್ಶನ ಆಗ್ತಕ್ಕಂಥದ್ದು ಅಧಿಕಾರಿಗಳ ದರ್ಪ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಒಬ್ಬ ಸಣ್ಣ ಅಧಿಕಾರಿಯಿಂದ ಹಿಡಿದು ಒಬ್ಬ ಹಿರಿಯ ಅಧಿಕಾರಿ ತನಕ ಅದು ಒಂದು ಅಧಿಕಾರದ ಚೇರ್ ಇದೆ, ಅಲ್ಲಿ ಏನೋ ಒಂದು ನನಗೆ ಅಧಿಕಾರ ಇದೆ ಅಂತ ಹೇಳಿ ಅಧಿಕಾರವನ್ನ ಬಳಕೆ ಮಾಡೋದಿದೆಯಲ್ಲ, ಅದು ಆಡಳಿತ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಬದಲಾಗಿ ಆ ಒಂದು ಚೇರಲ್ಲಿ ತಾನು ಕೂತಿದ್ದೀನಿ, ಆ ಚೇರಿನ ಮರ್ಯಾದೆಯನ್ನ ನಾನು ಇನ್ನೂ ಹೆಚ್ಚು ಮಾಡ್ಲಿಕ್ಕೆ, ಸಾರ್ವಜನಿಕರಿಗೆ ಇನ್ನೂ ಹೆಚ್ಚು ಸೇವೆ ನೀಡಲಿಕ್ಕೆ ಇದೊಂದು ನನಗೆ ರಾಜಮಾರ್ಗ ಆಗಿದೆ, ಈ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಯಾರು ಮುಂದುವರಿತಾರೋ ಅದನ್ನ ನಾವು ಆಡಳಿತ ಅಂತ ಕರಿತೀವಿ. ಉದಾಹರಣೆಗೆ, ಯಾವುದೋ ಒಬ್ಬ ವ್ಯಕ್ತಿ ಒಂದು ತಾಲೂಕು ಆಫೀಸ್ ಇರ್ಬೋದು ಅಥವಾ ಯಾವುದೇ ಒಂದು ಇಲಾಖೆ ಯಾವುದೇ ಕೆಲಸಗಳಿಗೆ ಒಂದು ಹೋದಾಗ ಆತನನ್ನ ಕನಿಷ್ಠ ಒಂದು ಕೂರಿಸಿ ಆತನ ಏನು ಕಷ್ಟ ಇದೆ ಅದನ್ನ ಆಲಿಸೋದು ಇದೆಯಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ಯಾವುದೇ ಜನಗಳು ಯಾರೇ ಪ್ರಜೆ ಇರಲಿ, ಆತ ಒಂದು ಕಚೇರಿಗೆ ಬರಲಿ, ಯಾವುದೇ ಒಂದು ಸಂಸ್ಥೆಗೆ ಬರಲಿ, ಆತನ ದುಃಖ ದುಮ್ಮಾನಗಳನ್ನ ನಾವು ಕೇಳಿದಾಗ ಆತನ ಅರ್ಧ ಸಮಸ್ಯೆ ಬಗೆಹರಿಯುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಆತನಿಗೆ ಒಂದು ನಂಬಿಕೆ ಬರ್ತದೆ. ಸೊ ಆಡಳಿತದಲ್ಲಿ ನಮಗೆಲ್ಲ ಇವರು ಹೆಲ್ಪ್ ಮಾಡ್ಲಿಕ್ಕೆ ಇವರೆಲ್ಲ ಇದ್ದಾರೆ ಅನ್ನೋ ಒಂದು ನಂಬಿಕೆ ಬರುತ್ತಲ್ಲ, ಅಲ್ಲಿ 50% ಕೆಲಸ ಆಗ್ತದೆ. ಇನ್ನು ಉಳಿದಾಗೆ ಆತನ ಸಮಸ್ಯೆಯನ್ನ ನೀವು ಬಗೆಹರಿಸಿದ್ರೆ ಅದು 100% ಸಾಲ್ವೇಷನ್ ಆಗುತ್ತೆ. ಸೊ ಇದು ಪ್ರಮುಖವಾದ ವಿಷಯ ಅಂತ ಹೇಳಿದ್ರೆ, ಆಡಳಿತದಲ್ಲಿ ನಾವು ಯಾವಾಗಲೂ ಅಧಿಕಾರವನ್ನ ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಬಹಳ 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 ನಾವು ಹುಷಾರಾಗಿ ಇರ್ಬೇಕಾಗ್ತದೆ. ಎಲ್ಲೂ ಸಹ ನಾವು ದರ್ಪವನ್ನ ತೋರಿಸದೆ ನಾವು ಸೇವೆ ಮಾಡ್ಲಿಕ್ಕೋಸ್ಕರನೇ ಇದೀವಿ, ಇದು ಒಂದು ಸೇವೆ ಅಂತಾನೆ ಮಾಡ್ಬೇಕಾಗ್ತದೆ. ಆದ್ರೆ ಅದು ರಾಜಮಾರ್ಗದಲ್ಲಿ ಮಾಡ್ತಾ ಇದೀವಿ. ನಮ್ಗೆ ನೋಡಿ, ಒಂದು ಅಧಿಕಾರವನ್ನ ಕೊಟ್ಟಿರ್ತಾರೆ, ಒಂದು ಗ್ರೀನಿಂಗ್ ಪೆನ್ ಇರುತ್ತೆ, ಒಂದು ಚೇರ್ ಇರುತ್ತೆ, ಒಂದು ಕಾರ್ ಇರುತ್ತೆ. ಇವೆಲ್ಲ ಯಾಕೆ ಕೊಡ್ತಾರೆ ಆಡಳಿತಗಾರರಿಗೆ ಅಂತ ಹೇಳಿದ್ರೆ, ಅದು ಒಂದು ರಾಜಮಾರ್ಗದಲ್ಲಿ ನೀವು ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಅನ್ನೋ ದೃಷ್ಟಿಯಿಂದ ಕೊಟ್ಟಿರ್ತಾರೆ. ಅದರಿಂದ ಉತ್ತಮ ಆಡಳಿತ ಕೊಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಸಾರ್ವಜನಿಕರಿಗೆ ಒಂದು ಗೌರವ ಕೊಡಬೇಕು, ಅವರಿಗೆ ಏನು ಕಷ್ಟ ದುಃಖ ದುಮ್ಮಾನ ಇರುತ್ತೆ ಅದನ್ನ ಆಲಿಸ್ಬೇಕು, ಅದಕ್ಕೆ ತಕ್ಕ ಹಾಗೆ ಅವ್ರಿಗೆ ಕೆಲಸವನ್ನ ಸೇವೆಯನ್ನ ಮಾಡ್ಕೊಡ್ಬೇಕಾಗ್ತದೆ. ಇನ್ನು ಮುಂದುವರೆದಾಗೆ ನಾವು ನೋಡ್ತಾ ಇದ್ದೀವಿ, ಆಡಳಿತ ಅಂದ್ರೆ ಕೇವಲ ಅಧಿಕಾರಿಗಳ ಕೆಲಸ ಅಥವಾ ಇನ್ಯಾರ್ದೋ ಕೆಲಸ ಅಲ್ಲ, ಒಂದೊಂದು ಸಮಷ್ಟಿ ಪ್ರಯತ್ನ. ಹೇಗೆ ಒಂದು ಕಡ್ಡಿಯನ್ನ ನಾವು ಮುರಿಬಹುದಾಗ್ತದೆ. ಒಂದು ಕಥೆ ಇದೆ, ಒಂದು ಕಡ್ಡಿ ಇದ್ರೆ ಅದನ್ನು ಮುರಿತೀವಿ, 2 ಕಡ್ಡಿ ಇದ್ರೆ ಮುರಿತೀವಿ. ಆದ್ರೆ ಅದನ್ನ ಕಟ್ಟು ಮಾಡಿದಾಗ, ಅಂದ್ರೆ ಒಂದು 10-15 ಕಡ್ಡಿಗಳನ್ನ
ಕಟ್ಟಿದಾಗ ಅದನ್ನ ಮುರಿಲಿಕ್ಕೆ ಆಗಲ್ಲ. ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀವಿ. ಈ ಕಥೆಯ ಸಾರಾಂಶ ಇಷ್ಟೇನೆ, ನಾವೆಲ್ಲರೂ ಸಹ ವಿಘಟನೆಯಾಗಿ ನಾವು ಏನೋ ನಮ್ ಕೆಲ್ಸ ಪ್ರತ್ಯೇಕ ಅಂತೇಳಿ ಎಲ್ಲಾ ಇಲಾಖೆಗಳು ಸ್ಕ್ಯಾಟರ್ಡ್ ಆಗಿ ಕೆಲಸ ಮಾಡಿದ್ರೆ ಅಲ್ಲಿ ಸರಿಯಾದ ಸದೃಢತೆಯಿಂದ ಆಡಳಿತವನ್ನ ಕೊಡ್ಲಿಕ್ಕೆ ಆಗಲ್ಲ. ಇದೊಂದು ಸಮಷ್ಟಿ ಪ್ರಯತ್ನ ಆಗಿರ್ತದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಶಾಸಕಾಂಗ ಇರ್ಬೋದು, ನಮ್ಮ ಕಾರ್ಯಾಂಗ ಇರ್ಬೋದು, ನಮ್ಮ ನ್ಯಾಯಾಂಗ ಇರ್ಬೋದು, ಇವೆಲ್ಲವೂ ಸಹ ಒಗ್ಗೂಡಿ ಒಂದು ಸಮನ್ವಯತೆಯಿಂದ ಕೆಲಸ ಮಾಡಿದಾಗ ಅದು ಸಾರ್ವಜನಿಕರಿಗೆ ಹೆಲ್ಪ್ ಆಗ್ತದೆ. ಮೋರವರ್ ಸಾರ್ವಜನಿಕರ ಸಮಯೋಚಿತ ಪಾಲ್ಗೊಳ್ಳುವಿಕೆನೂ ಸಹ ಇದರಲ್ಲಿ ಅತ್ಯಗತ್ಯ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಉದಾಹರಣೆಗೆ ನೋಡಿ, ನಾನೇ ನೋಡಿದಾಗೆ ಗ್ರಾಮ ಸಭೆ ನಡೀತಾ ಇರ್ತದೆ. ಯಾವುದೋ ಒಂದು ಗ್ರಾಮ ಪಂಚಾಯತಿನಲ್ಲಿ ಅತ್ಯಂತ ವಿಶದವಾಗಿ ಅಲ್ಲಿ ಏನೆಲ್ಲ ಮೂಲಭೂತ ಸೌಲಭ್ಯಗಳು ಬೇಕು ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇರುತ್ತೆ. ಆದ್ರೆ ಅಲ್ಲಿ ಸಮಯೋಚಿತ ಪಾಲ್ಗೊಳ್ಳುವಿಕೆ ಸಾರ್ವಜನಿಕರಿಂದ ಇಲ್ಲ ಅಂತ ಹೇಳೋದೇ ಆದ್ರೆ, ಆ ಜನಗಳೇ ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂದಾಗ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆನೇ ಆಗೋದಿಲ್ಲ. ಅಲ್ಲಿ ಏನು ತೀರ್ಮಾನಗಳಾಗಬೇಕು ಸರಿಯಾಗಿ ಅದು ಆಗೋದಿಲ್ಲ. ಅದರಿಂದ ನಾನು ಹೇಳೋದಿಷ್ಟೇನೆ, ಎಲ್ಲಿ ಸಾರ್ವಜನಿಕರ ಸಮಯೋಚಿತ ಪಾಲ್ಗೊಳ್ಳುವಿಕೆ ಅತ್ಯಂತ ಅಗತ್ಯ ಇರ್ತದೋ ದಯಮಾಡಿ ಅಲ್ಲಿ ಸಾರ್ವಜನಿಕರು ಖುದ್ದಾಗಿ ಹಾಜರಾಗಿ ತಮ್ಮ ಅಹವಾಲುಗಳಿರ್ಬೋದು, ತಮ್ಮ ಅನಿಸಿಕೆ ಇರ್ಬೋದು, ತಮ್ಮ ಸಲಹೆ ಸೂಚನೆ ಎಲ್ಲವನ್ನೂ ಸಹ ಹಂಚ್ಕೊಳ್ಬೇಕಾಗ್ತದೆ. ಇದರಿಂದ ನಾವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಗೆ ಸಾರ್ವಜನಿಕರೂ ಸಹ ಕೈ ಜೋಡಿಸಿದಾಗ ಒಂದು ಉತ್ತಮ ಆಡಳಿತವನ್ನ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದಾಗೆ ಸ್ನೇಹಿತರೆ, ಆಡಳಿತದಲ್ಲಿ ನಾವು ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಮಾತಾಡ್ತೀವಿ. ಸಾಮಾಜಿಕ ಜವಾಬ್ದಾರಿಗಳನ್ನ ಯಾಕೆ ನಾವು ಆಡಳಿತದಲ್ಲಿ ತರಬೇಕು? ಆಡಳಿತ ಅಂದ್ರೆ ಕೇವಲ ನಾವು ಆಕ್ಟ್ ನೋಡೋದು, ಬುಕ್ ನೋಡಿ ನಿಯಮಗಳನ್ನ ಅಪ್ಲೈ ಮಾಡೋದು, ಅದನ್ನ ಮಾಡಿದ್ರೆ ಸಾಕ? ಅದು ಆಗೋದಿಲ್ಲ. ಅದು ಕೇವಲ ನಾವು ಆಡಳಿತದಲ್ಲಿ ಒಂದು ಭಾಗವಾಗಿ ಮಾತ್ರ ಮಾಡ್ತೀವಿ. ಒಂದು ಕಾನೂನಿನ ಪರಿಪಾಲನೆ ಏನಿದೆ ಅದು ಒಂದು ಭಾಗ, ಅದು ಮಸ್ಟ್ ಅಂಡ್ ಶುಡ್ ನಾವು ಮಾಡ್ಲೇಬೇಕು. ಒಂದು ಕಾನೂನನ್ನ ಪರಿಪಾಲನೆ ಮಾಡೋದು ಆಡಳಿತದಲ್ಲಿ ಒಂದು ಜೀವ ಇದ್ದ ಹಾಗೆ, ಅದನ್ನು ಮಾಡ್ಲೇಬೇಕು. ಆದ್ರೆ ಅದ್ರ ಜೊತೆಗೆ ನಾವು ಇನ್ನೂ ಸಾಮಾಜಿಕ ಜವಾಬ್ದಾರಿಯಾಗಿ ಸಾಮಾಜಿಕ ಬದ್ಧತೆಯನ್ನ ತೋರಿದಾಗ, ಅದರಲ್ಲಿ ದೂರದರ್ಶಿತ್ವವನ್ನ ಅಳವಡಿಸ್ಕೊಂಡಾಗ ಆ ಆಡಳಿತಕ್ಕೆ ಒಂದು ಮೆರುಗು ಬರುತ್ತೆ. ಹೇಗೆ ಒಂದು ಕಿರೀಟಕ್ಕೆ ಒಂದು ಮಕುಟ ಮಣಿಯನ್ನ ಹಾಕಿದಾಗ ಆ ಕಿರೀಟದ ವ್ಯಾಲ್ಯೂ ಜಾಸ್ತಿ ಆಗುತ್ತೋ, ಅದಕ್ಕೆ ಮೌಲ್ಯ ಜಾಸ್ತಿ ಆಗ್ತದೋ, ಹಾಗೆ ನಮ್ಮ ಆಡಳಿತದಲ್ಲಿ ನಾವು ಸಾಮಾಜಿಕ ಜವಾಬ್ದಾರಿ, ಸಾಮಾಜಿಕ ಬದ್ಧತೆಯನ್ನ ಇಟ್ಕೊಂಡಾಗ, ದೂರದರ್ಶಿತ್ವವನ್ನ ಇಟ್ಕೊಂಡು ಕೆಲಸ ಮಾಡಿದಾಗ ಅಲ್ಲಿ ನಮ್ಗೆ ಒಂದು ಹೊಸ ಮೆರುಗನ್ನ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದು ಸಾರ್ವಜನಿಕರಿಗೂ ಸಹ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ, ಆಡಳಿತದಲ್ಲಿ ನಾವು ಯಾವುದೇ ಕಾಯ್ದೆ ನಿಯಮ ತಿದ್ದುಪಡಿ ಏನೆಲ್ಲ ಆಗ್ತಾ ಇರ್ತದೆ ಅದರ ಜೊತೆಗೆ ಅಸಹಾಯಕರಿಗೆ ಪೋಷಣೆಯನ್ನು ನೀಡ್ತಕ್ಕಂಥ ಕೆಲಸವನ್ನ ನಾವು ಸಾಮಾಜಿಕ ಜವಾಬ್ದಾರಿಯಾಗಿ ಮಾಡ್ಬೇಕಾಗುತ್ತೆ. ಯಾಕೆ ನಾವು ಅಸಹಾಯಕರಿಗೆ ಪೋಷಣೆಯನ್ನ ಮಾಡಬೇಕು ಅನ್ನೋದೇ ಆದ್ರೆ, ನಾವು ಸಮಾನತೆಯನ್ನ ಸಾಧಿಸ್ಲಿಕ್ಕೆ ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ನಾವೆಲ್ಲರೂ ಸಹ ಕೇವಲ ನಾನೊಬ್ಬ ಚೆನ್ನಾಗಿದ್ರೆ ಈ ಪ್ರಪಂಚ ಸರಿ ಇಲ್ಲ, ಸರಿ ಆಗಲ್ಲ. ನನ್ನ ಜೊತೆಗೆ ನನ್ನ ಸುತ್ತಮುತ್ತ ಇರೋರು ಸಹ ಚೆನ್ನಾಗಿ ಬದುಕಬೇಕು, ಬಾಳ್ಬೇಕು, ಗೌರವಯುತವಾಗಿ ಜೀವನ ನಡೆಸ್ಬೇಕು ಅನ್ನೋದೇ ಆದ್ರೆ, ಯಾರು ಕೆಳಮಟ್ಟದಲ್ಲಿ ಜೀವನವನ್ನ ಇನ್ನೂ ನಡೆಸ್ತಾ ಇರ್ತಾರೆ, ಯಾರಿಗೆ ಅವಕಾಶಗಳು ಇರೋದಿಲ್ಲ ಅಂತವ್ರಿಗೆ ನಾವು ಅವಕಾಶಗಳನ್ನ ಕೊಡಬೇಕು. ಯಾರು ಅಸಹಾಯಕರಿದ್ದವರು ಅವ್ರಿಗೆ ನಾವು ಪೋಷಣೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಸಾಮಾಜಿಕ ಜವಾಬ್ದಾರಿಯಾಗಿ ನಾವು ಮಾಡ್ಬೇಕಾಗ್ತದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ವಿಶೇಷ ಚೇತನರು ಹಾಗೂ ವಿಧವೆಯರು ಇರ್ತಾರೆ, ಬಡತನ ರೇಖೆಗಿಂತ ಕೆಳಗಿನವರು ಇರ್ತಾರೆ, ಬೀದಿ ಬದಿಯಲ್ಲಿ ನಿರಾಶ್ರಿತರು ಇರ್ತಾರೆ, ಸೊ ವಯಸ್ಸಾದ ನಿರಾಶ್ರಿತರು ಇರ್ತಾರೆ. ಈ ತರ ಅಸಹಾಯಕ ಪರಿಸ್ಥಿತಿನಲ್ಲಿ ಯಾರು ಇರ್ತಾರೆ, ಸೊ ಅವ್ರನ್ನ ನಾವು ಮುಖ್ಯವಾಹಿನಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಅವರ ಜೀವನವನ್ನ ಒಂದು ಅಪ್ಗ್ರೇಡ್ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವು ಸಾಮಾಜಿಕ ಬದ್ಧತೆಯನ್ನ ತೋರಿಸಲೇಬೇಕಾಗುತ್ತೆ. ಅದು ಉತ್ತಮ ಆಡಳಿತದಲ್ಲಿ ನಾವು ಅಪ್ಲೈ ಮಾಡ್ಕೊಳ್ಬೇಕಾದಂತ ಮುಖ್ಯವಾದ ವಿಷಯ ಆಗಿರುತ್ತೆ. ಇನ್ನು ಉಳಿದಾಗೆ ತುಳಿತಕ್ಕೊಳಗಾದವರ ರಕ್ಷಣೆಯನ್ನು ಸಹ ನಾವು ನಮ್ಮ ಸಾಮಾಜಿಕ ಬದ್ಧತೆಯಲ್ಲಿ ತೋರಿಸ್ಬೇಕಾಗತ್ತೆ. ಶೋಷಣೆಗೆ ಒಳಗಾದವರು ನಾವು ದಿನನಿತ್ಯ ಕಾಣ್ತಾ ಇರ್ತೀವಿ. ಪ್ರತಿಯೊಂದು ದಿನ ನಾವು ಶೋಷಣೆಗೆ ಒಳಗಾದವ್ರನ್ನ ಕಾಣ್ತಾ ಇರ್ತೇವೆ, ಅತ್ಯಾಚಾರಕ್ಕೆ ಒಳಗಾದಂತಹ ಸಂತ್ರಸ್ತರನ್ನ ಕಾಣ್ತಾ ಇರ್ತೇವೆ. ಅಂದ್ರೆ ಸಮಾಜದಲ್ಲಿ ಯಾರು ತುಳಿತಕ್ಕೆ ಒಳಗಾಗ್ತಾರೆ, ಸೊ ಅಂಥವ್ರನ್ನ ನಾವು ಅದೇ ಪರಿಸ್ಥಿತಿನಲ್ಲಿ ಬಿಡಬಾರ್ದು. ಅವ್ರಿಗೆ ನಾವು ಸಾಂತ್ವನವನ್ನ ಹೇಳ್ಬೇಕು, ಅವ್ರಿಗೆ ಬೇಕಾದಂತಹ ಸವಲತ್ತುಗಳನ್ನ ಮಾಡ್ಕೊಡ್ಬೇಕಾಗುತ್ತೆ. ಅವ್ರನ್ನು ಸಹ ಸಮಾಜದ ಮುಖ್ಯವಾಹಿನಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ರೀತಿನಲ್ಲಿ ನಾವು ಅವ್ರನ್ನ ದಾರಿಗೆ ತರತಕ್ಕಂಥ ಒಳ್ಳೆ ಕೆಲಸನ ಮಾಡ್ಬೇಕಾಗ್ತದೆ. ಇನ್ನು ಸಾಮಾಜಿಕ ಸಾಮರಸ್ಯವನ್ನ ಪಾಲನೆ ಮಾಡ್ತಕ್ಕಂಥದ್ದು ಸಹ ಆಡಳಿತದ ಪ್ರಮುಖ ಜವಾಬ್ದಾರಿಯಾಗಿರ್ತದೆ. ಹೇಗೆ ಒಂದು ಸಮಾಜದಲ್ಲಿ ವಿವಿಧ ಸಮುದಾಯಗಳಿರ್ತದೆ, ಎಲ್ಲರೂ ಸಹ ಸಾಮರಸ್ಯದಿಂದ ಬದುಕಬೇಕು, ಇದನ್ನು ಸಹ ನಾವು ಆಡಳಿತದಲ್ಲಿ ಮಾಡ್ಲೇಬೇಕು. ಶಾಂತಿಯುತ ಜೀವನದ ಸಾಧನೆ ಅಂದ್ರೆ
ನಮ್ಮ ಸಮಾಜದಲ್ಲಿ ಬಾಳ್ತಾ ಇರತಕ್ಕಂಥ ಎಲ್ರಿಗೂ ಸಹ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ರಿಲಿಜನ್ ಏನೇ ಇರಲಿ ಎಲ್ಲರಿಗೂ ಸಹ ನಾವು ಆಹಾರವನ್ನ ತಲುಪಿಸೋ ನಿಟ್ಟಿನಲ್ಲಿ, ಶಿಕ್ಷಣವನ್ನ ನೀಡ್ತಕ್ಕಂಥ ನಿಟ್ಟಿನಲ್ಲಿ, ಆರೋಗ್ಯ, ವಸತಿ ಈ ತರದ ಮೂಲಭೂತ ಸೌಲಭ್ಯಗಳೇನಿದೆ ಅದನ್ನ 100% ನಾವು ಕೊಡ್ಲೇಬೇಕಾಗ್ತದೆ. ಯಾವುದೇ ಮನುಷ್ಯ, ಯಾವುದೇ ಒಬ್ಬ ಪ್ರಜೆ, ಯಾರೇ ಆಗ್ಲಿ, ಯಾವುದೇ ಒಂದು ಸಿಂಗಲ್ ಪರ್ಸನ್ ಶಾಂತಿಯುತ ಜೀವನವನ್ನ ನಡೆಸಲಿಕ್ಕೆ ಏನೆಲ್ಲ ನಾವು ಮೂಲಭೂತ ಸೌಲಭ್ಯಗಳು ಬೇಕು ಅದನ್ನ ಕೊಡ್ತಕ್ಕಂಥದ್ದು ಆಡಳಿತದ ಪ್ರಮುಖ ಜವಾಬ್ದಾರಿ ಆಗಿರ್ತದೆ ಮತ್ತು ಅದು ಸಾಮಾಜಿಕವಾದ ಬದ್ಧತೆ ಆಗಿರ್ತದೆ. ಸೊ ಇದನ್ನ ನಾವು ಆಡಳಿತದಲ್ಲಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ, ಅದನ್ನ ನಾವು ಮಾಡ್ತೀವಿ. ಇನ್ನು ರಾಜ್ಯ ರಾಷ್ಟ್ರದ ಘನತೆ ಮತ್ತು ಹಿರಿಮೆಯನ್ನ ಎತ್ತರಕ್ಕೇರಿಸುವುದು ಅಂತ ಹೇಳಿದ್ರೆ ಇಷ್ಟೇ. ಈಗ ನಾವು ಮೂಲಭೂತ ಹಕ್ಕುಗಳನ್ನ ನೋಡ್ತೀವಿ, ಮೂಲಭೂತ ಕರ್ತವ್ಯಗಳನ್ನು ನೋಡ್ತೀವಿ. ಸೊ ಮೂಲಭೂತ ಹಕ್ಕುಗಳಲ್ಲಿ ನಾವು ಬರೀ ಹಕ್ಕುಗಳನ್ನ ಕೇಳೋದಷ್ಟೇ ಅಲ್ಲ, ಅದರಲ್ಲಿ ಕರ್ತವ್ಯಗಳು ಸಹ ಇದೆ. ಒಬ್ಬ ನಾಗರಿಕನಾಗಿ ನನ್ನ ಕರ್ತವ್ಯ ಏನು ಅದನ್ನ ನಾನು ಮಾಡ್ಬೇಕಾಗುತ್ತೆ, ಒಬ್ಬ ಅಧಿಕಾರಿಯಾಗಿ ಒಬ್ಬನ ಕರ್ತವ್ಯ ಏನು ಅದನ್ನ ಅವ್ರು ಮಾಡ್ತಾರೆ. ಸೊ ಪ್ರತಿಯೊಬ್ಬರಿಗೂ ಸಹ ಅವರ ಮೂಲಭೂತ ಹಕ್ಕುಗಳು ಹೇಗೆ ಪ್ರಾಪ್ತಿಯಾಗಿದೆ, ಮೂಲಭೂತ ಕರ್ತವ್ಯಗಳು ಸಹ ಅದೇ ರೀತಿ ಪ್ರಾಪ್ತಿಯಾಗಿರುತ್ತೆ. ಅದೆಲ್ಲವನ್ನೂ ಸಹ ನಾವು ಕಡಾಖಂಡಿತವಾಗಿ ಕಡ್ಡಾಯವಾಗಿ ಮಾಡಿದಾಗ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಘನತೆಯನ್ನ, ಅದರ ಹಿರಿಮೆಯನ್ನ ಎತ್ತಿ ಹಿಡಿಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಆಡಳಿತದಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನ, ಬದ್ಧತೆಯನ್ನ ತೋರಿಸ್ಬೇಕಾಗ್ತದೆ. ಇನ್ನು ದೂರದರ್ಶಿತ್ವಕ್ಕೆ ಬಂದ್ರೆ ತಮ್ಗೆ ಗೊತ್ತಿದೆ, ಸಾರ್ವಜನಿಕ ಯೋಜನೆಗಳಲ್ಲಿ ಅಗಾಧ ದೂರದೃಷ್ಟಿ ಅವಶ್ಯಕತೆ ಇದೆ. ಉದಾಹರಣೆಗೆ ನಾವು ಇವತ್ತು ಸಹ ಮಾತಾಡ್ತೀವಿ, ವಿಶ್ವೇಶ್ವರಯ್ಯನವರು KRS ಕಟ್ಟಿಸಿದ್ದಾರೆ, ಮಹಾರಾಜರು ಒಂದು ಅರಮನೆ ಕಟ್ಟಿಸಿದ್ದಾರೆ ಮತ್ತು ಚಂಡೀಗಢ ಅಂತ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ, ಚಂಡೀಗಢನ ನಾವು ಇವತ್ತು ಸಹ ನಮ್ಮ ದೇಶದಲ್ಲಿ ಅತ್ಯಂತ ಸುವ್ಯವಸ್ಥಿತವಾಗಿರ್ತಕ್ಕಂಥ ನಗರವಾಗಿ ನಾವು ಕಾಣ್ತೇವೆ. ಸೊ ಇದೆಲ್ಲ ಯಾಕೆ ಆಗ್ತದೆ ಅಂದ್ರೆ ಅದೆಲ್ಲ ಅಗಾಧವಾದ ದೂರದೃಷ್ಟಿಯಿಂದ ಆಗಿರ್ತಕ್ಕಂಥ ಯೋಜನೆಗಳು. ನಾವು ನಮ್ಮ ಆಡಳಿತ ವ್ಯವಸ್ಥೆನಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಇರ್ಬೋದು, ಯಾರೇ ಒಬ್ಬ ವ್ಯಕ್ತಿಗೆ ಒಂದು ಪವರ್ ಇರ್ತದೆ. ಅಂದ್ರೆ ಯಾವುದೋ ಒಂದು ಸಿಚುಯೇಷನ್, ಯಾವುದೋ ಒಂದು ಮೀಟಿಂಗ್ ನಲ್ಲಿ ಎಲ್ಲೋ ಒಂದು ಡಿಸ್ಕಷನ್ ಆಗುವಾಗ ನಾವು ದೂರದೃಷ್ಟಿಯನ್ನ ನಾವಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಾಗತ್ತೆ. ಅದನ್ನ ನಾವು ಸಾರ್ವಜನಿಕ ಯೋಜನೆಗಳಲ್ಲಿ ದೂರದೃಷ್ಟಿಯ ಅಗತ್ಯತೆಯನ್ನ ಹೇಳ್ತೀವಿ. ಈಗ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರನ್ನ ನಾವು ಇವತ್ತು ನೆನೆಸ್ಕೊಂಡು ಅವ್ರು KRS ಮಾಡಿರೋದು ಇರ್ಬೋದು, ಅಥವಾ ಶಿಂಷಾದಲ್ಲಿ ವಿದ್ಯುತ್ ಕಾರ್ಖಾನೆ ಮಾಡಿರೋದು ಇರ್ಬೋದು, ಈ ತರದ ಹಲವಾರು ಯೋಜನೆಗಳನ್ನ, ಅವರು ಪ್ರಾಜೆಕ್ಟ್ಗಳನ್ನ ಯಾಕೆ ತಂದ್ರು, ಅವರ ದೂರದೃಷ್ಟಿ ಎಂಥದ್ದು, ಅವರ ಆಡಳಿತದಲ್ಲಿ ಹೇಗೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು, ಇದು ಸಹ ನಮ್ಗೆ ಪಾಠವಾಗಿ ಕಾಣಿಸುತ್ತೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಒಂದು ಔಟರ್ ರಿಂಗ್ ರೋಡ್ ಮಾಡ್ಬೇಕು ಒಂದು ಸಿಟಿನಲ್ಲಿ ಅಂತ ಹೇಳಿದ್ರೆ ಒಂದು ದೂರದೃಷ್ಟಿ ಅಲ್ಲಿ ಖಂಡಿತ ಇರ್ಬೇಕಾಗುತ್ತೆ. ಇನ್ನು 20 ವರ್ಷಕ್ಕೆ ಅಲ್ಲಿ ಪಾಪ್ಯುಲೇಷನ್ ಎಷ್ಟಾಗುತ್ತೆ, ಅಲ್ಲಿ ವೆಹಿಕಲ್ಸ್ ಎಷ್ಟು ಬರುತ್ತೆ, ಸೊ ಆ ಸಿಟಿಗೆ ಈ ರೋಡ್ ಮಾಡ್ಲಿಕ್ಕೆ ಅನುಕೂಲ. ಇದು ಒಂದು ಎಕ್ಸಾಂಪಲ್ ಅಷ್ಟೇನೆ. ಈ ತರದ ಹಲವಾರು ಯೋಜನೆಗಳು ನಮ್ಮಲ್ಲಿ ಪ್ರತಿದಿನ ಬರ್ತಾ ಇರುತ್ತೆ. ಉದಾಹರಣೆಗೆ ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು, ಎಲ್ಲಿ ಕಟ್ಟಿಸಿದ್ರೆ ಅಥವಾ ಯಾವ ಜಿಲ್ಲೆಗೆ ಕೊಟ್ರೆ, ಯಾವ ಒಂದು ಸ್ಥಳದಲ್ಲಿ ಮಾಡಿದ್ರೆ ಅದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಇನ್ನೂ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ, ಒಂದು ಬಸ್ ಸ್ಟ್ಯಾಂಡ್ ಅನ್ನ ನೀವು ಕಟ್ಟಿಸ್ಬೇಕು ಅಂತ ಯೋಚನೆ ಮಾಡ್ತೀರಿ. ಒಂದು ಬಸ್ ಸ್ಟ್ಯಾಂಡ್ ಮಂಜೂರಾದಾಗ ಆ ಬಸ್ ಸ್ಟ್ಯಾಂಡ್ ಅನ್ನ ನೀವು ಸಮಾಜದ ಅಥವಾ ಆ ಒಂದು ಊರಿನ ಎಲ್ಲಿ ಹಾಕಿದ್ರೆ ಸಾರ್ವಜನಿಕರಿಗೆ ಅದು ಒಂದು ದೂರದೃಷ್ಟಿ ಇದೆ. ಸೊ ಸಮಾಜದಲ್ಲಿ ನಾವು ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಒಂದು ಹಾರ್ಡ್ ಅರ್ನ್ ಮನಿ, ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿಯನ್ನ ನಾವು ಹೇಗೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಗ್ತದೆ, ಅದನ್ನ ನಾವು ಮಾಡ್ತಕ್ಕಂಥದ್ದನ್ನ ದೂರದೃಷ್ಟಿ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ನಾವು ಸರ್ಕಾರಿ ಆಸ್ತಿಪಾಸ್ತಿ ಸಂರಕ್ಷಣೆ ಮಾಡೋದು ಸಹ ಆಡಳಿತದಲ್ಲಿ ಬಹುಮುಖ್ಯವಾದಂತಹ ವಿಚಾರ ಆಗಿರ್ತದೆ. ಸರ್ಕಾರಿ ಆಸ್ತಿಪಾಸ್ತಿಗಳ ಸಂರಕ್ಷಣೆ ಅಂದ್ರೆ ಏನು? ನಾವು ನೋಡ್ತಾ ಇರ್ತೀವಿ, ಪ್ರತಿಯೊಂದು ಊರಿನಲ್ಲೂ ಸಹ ಸರ್ಕಾರಿ ಜಾಗಗಳಿರ್ತದೆ, ಸರ್ಕಾರಿ ಬಿಲ್ಡಿಂಗ್ಗಳಿರುತ್ತೆ. ಅದನ್ನೆಲ್ಲವನ್ನೂ ಸಹ ಅದು ನಮ್ಮ ಆಸ್ತಿ ಅನ್ನೋ ರೀತಿಯಲ್ಲೇ ನಾವು ಅದನ್ನ ಸಂರಕ್ಷಣೆಯನ್ನ ಮಾಡ್ಬೇಕಾಗುತ್ತೆ. ಇವತ್ತು ನಾವು ಒಂದು ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಒಂದು ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಅದನ್ನೆಲ್ಲ ನಾವು ನಮ್ಮ ಪ್ರೈವೇಟ್ ಆರ್ಗನೈಸೇಷನ್ ಹೇಗೆ ಕಾಪಾಡ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ಅದನ್ನು ಸಹ ಕಾಪಾಡಬೇಕಾಗುತ್ತೆ. ಒಂದು ಸ್ಟ್ರೈಕ್ ನಡೆಯುವಾಗ ಗೌರ್ಮೆಂಟ್ ಬಸ್ಗೆ ಕಲ್ಲು ಹೊಡಿಯೋದಿರ್ಬೋದು, ಬಸ್ಗೆ ಬೆಂಕಿ ಹಾಕೋದಿರ್ಬೋದು, ಇದನ್ನೆಲ್ಲ ನಾವು ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಅದು ಸಾರ್ವಜನಿಕರಿಗೇನೆ ಲಾಸ್ ಆಗುತ್ತೆ, ಬಿಟ್ರೆ ಅದು ಬೇರೆ ಏನು ಪ್ರಯೋಜನ ಆಗೋದಿಲ್ಲ. ಸೊ ಅದರಿಂದ ಸರ್ಕಾರಿ ಆಸ್ತಿಪಾಸ್ತಿ ಸಂರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಸಹ ಪ್ರತಿಯೊಬ್ಬರ ಕರ್ತವ್ಯ. ಅದು ಆಡಳಿತದಲ್ಲಿ ನಾವು ಕಡಾಖಂಡಿತವಾಗಿ ಮಾಡಲೇಬೇಕು, ಅದು ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ. ಇನ್ನು ಮುಂದಿನ ತಲೆಮಾರಿಗೆ ಸುಖಿ ರಾಜ್ಯವನ್ನ ಕೊಡುಗೆ ಕೊಡುವುದು ಪಾಯಿಂಟ್. ಸೊ ಯಾಕೆ ನಾವು ಸುಖಿ ರಾಜ್ಯವನ್ನ ಕೊಡುಗೆ ಕೊಡುವುದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾತಾಡ್ತೀವಿ ಅನ್ನೋದಾದ್ರೆ, ನಮ್ಗೆ ಪ್ರತಿ ದಿನ ನೂರಾರು ಸಮಸ್ಯೆಗಳು ಹೊಸದಾಗಿ ಬರ್ತಾ ಇರ್ತದೆ. ಉದಾಹರಣೆಗೆ ನಮ್ಗೆ ಕೋವಿಡ್ ಅನ್ನ ನಾವು ಕಳೆದ 2 ವರ್ಷಗಳಿಗಿಂತ ಮುಂಚೆ ಈ ತರದ ಒಂದು
ಸಾಂಕ್ರಾಮಿಕ ರೋಗ ಬರುತ್ತೆ, ಪ್ರಪಂಚ ಈ ರೀತಿ ತಲ್ಲಣವನ್ನ ಉಂಟು ಮಾಡುತ್ತೆ, ಇದ್ರ ಕಾನ್ಸೆಪ್ಟೇ ಇರಲಿಲ್ಲ, ಯಾರಿಗೂ ಇರಲಿಲ್ಲ. ಆದ್ರೆ ಸಡನ್ ಆಗಿ ಏನೋ ಒಂದು ವಿಪತ್ತು ಬಂದಾಗ ನಾವು ಅದನ್ನ ಬ್ಯಾಲೆನ್ಸ್ ಮಾಡಿ ಅದನ್ನ ಹೇಗೆ ಕರ್ಬ್ ಮಾಡಬೇಕು, ಅದನ್ನ ಹೇಗೆ ಕಂಟ್ರೋಲ್ ತಗೋಬೇಕು, ನಮ್ಮ ಮುಂದಿನ ತಲೆಮಾರಿಗೆ ಅದನ್ನ ನಾವು ನೆಗೆಟಿವ್ ಆಗಿ ಟ್ರಾನ್ಸ್ಫರ್ ಮಾಡಬಾರ್ದು, ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು. ನಾವು ಹೇಗೆ ಹೋರಾಟ ಮಾಡಿದ್ವು ಅದನ್ನೆಲ್ಲ. ಸೊ ಆ ಸುಖಿ ರಾಜ್ಯವನ್ನ ಕೊಡುಗೆ ಕೊಡುವ ನಿಟ್ಟಿನಲ್ಲಿ ಆಡಳಿತ ಬಹಳ ಮುಖ್ಯವಾದಂತಹ ಪರಿಕಲ್ಪನೆಯನ್ನ ನಮ್ಗೆ ಕೊಡ್ತದೆ. ಸೊ ಅದರಿಂದ ನಾವು ಈಗಿರ್ತಕ್ಕಂಥ ಎಲ್ಲಾ ರಿಸೋರ್ಸ್ಗಳು ಏನು ಸಂಪನ್ಮೂಲಗಳಿದೆ, ಅದು ಪ್ರಾಕೃತಿಕ ಸಂಪನ್ಮೂಲಗಳು ಎಲ್ಲವನ್ನೂ ಸಹ ನಾವು ಮುಂದಿನ ತಲೆಮಾರಿಗೆ ಕೊಡುಗೆಯಾಗಿ ಕೊಡ್ಬೇಕು, ಬಿಟ್ರೆ ಎಲ್ಲವನ್ನೂ ನಾವೇ ಹಾಳು ಮಾಡೋದು ಈ ತರ ಮಾಡಬಾರ್ದು. ಅದು ಆಡಳಿತದಲ್ಲಿ ನಾವು ದೂರದರ್ಶಿತ್ವವನ್ನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಇನ್ನು ಕಲ್ಯಾಣ ರಾಜ್ಯಕ್ಕಾಗಿ ಅಗತ್ಯ ಕಾನೂನುಗಳು ಮತ್ತು ಶಾಸನಗಳ ರಚನೆಯಲ್ಲೂ ಸಹ ದೂರದೃಷ್ಟಿ ಅಗತ್ಯ ಅಂತ ನಾವು ಕೇಳ್ತೀವಿ. ಸೊ ಏನಂತ ಹೇಳಿದ್ರೆ ನೋಡಿ, ಕಾಯ್ದೆ ನಿಯಮಗಳನ್ನ ರೂಪಿಸ್ತಕ್ಕಂಥ ಒಂದು ಹಂತದಲ್ಲಿ ಮತ್ತು ಅವುಗಳಿಗೆ ತಿದ್ದುಪಡಿ ತರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಯಾವಾಗ್ಲೂ ಸಾರ್ವಜನಿಕರಿಗೆ ಏನ್ ಅನುಕೂಲ ಆಗುತ್ತೆ, ಯಾವುದೋ ಒಂದು ಕಾಯ್ದೆ ಇರುತ್ತೆ, ಒಂದು ಆಕ್ಟ್ ಅಲ್ಲಿ ಒಂದು ಸೆಕ್ಷನ್ಗೆ ನಾವೇನಾದ್ರು ತಿದ್ದುಪಡಿ ತರಬೇಕಂತ ಹೇಳಿದಾಗ ಆ ತಿದ್ದುಪಡಿಯನ್ನ ತಂದ್ರೆ ಸಾರ್ವಜನಿಕರಿಗೆ ಅದು ಅನುಕೂಲ ಆಗ್ಬೇಕು. ಅಂದ್ರೆ ಬಹು ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ಯಾವುದೋ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಅನುಕೂಲ ಆಗೋದಲ್ಲ, ಅದು ಇಡೀ ಸಮುದಾಯಕ್ಕೆ ಅನುಕೂಲ ಆಗ್ಬೇಕು, ಇಡೀ ಸಮಾಜಕ್ಕೆ ಅನುಕೂಲ ಆಗ್ಬೇಕು. ಆ ರೀತಿಯ ದೂರದೃಷ್ಟಿಯನ್ನ ಇಟ್ಕೊಂಡು ಕೆಲಸ ಮಾಡಿದಾಗ ಅದು ಉತ್ತಮ ಆಡಳಿತ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಉಳಿದಾಗೆ ಕೆಲವೊಂದು ಎಕ್ಸಾಂಪಲ್ಗಳನ್ನ ತಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ತಾವೀಗ ನೋಡ್ತಾ ಇರೋದು, ಆಡಳಿತ ವ್ಯವಸ್ಥೆಯಲ್ಲಿ ಸಾಮಾಜಿಕ ಸಾಮರಸ್ಯವನ್ನ ಕಾಪಾಡಿ ಸರ್ಕಾರಿ ಆಸ್ತಿ ಪಾಸ್ತಿ ರಕ್ಷಣೆ ಮಾಡೋದು ಅತ್ಯಂತ ಅಗತ್ಯದ ಕಾರ್ಯ ಆಗಿರ್ತದೆ ಅಂತ ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಇದೊಂದು ಎಕ್ಸಾಂಪಲ್ ಅಷ್ಟೇ. ಈ ತರದ 100 ಎಕ್ಸಾಂಪಲ್ಗಳು ನಮ್ಮ ಇಡೀ ಆಡಳಿತ ವ್ಯವಸ್ಥೆನಲ್ಲಿ ಪ್ರತಿದಿನ ನಡೀತಾ ಇರುತ್ತೆ. ಅಂದ್ರೆ ಒಳ್ಳೆ ಕೆಲಸಗಳು ಆಗ್ತಾ ಇರ್ತವೆ. ನಾವು ಯಾವಾಗಲೂ ಕೇವಲ ನೆಗೆಟಿವ್, ಎಲ್ಲೋ ಒಂದ್ ಕಡೆ ನೆಗೆಟಿವ್ ಕೆಲಸ ಆಗ್ತಿದೆ, ನಮ್ಮ ಆಡಳಿತ ಎಲ್ಲ ಸರಿಯಿಲ್ಲ ಅಂತ ತಿಳ್ಕೋಬಾರ್ದು. ಒಳ್ಳೆ ಕೆಲಸಗಳು ಸಹ ಪ್ರತಿದಿನ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನಾವು ಫೋಕಸ್ ಮಾಡೋಣ ಅಂತ ಹೇಳ್ತೀನಿ. ಸೊ ವೆನ್ ಐ ವಾಸ್ ಹಾವೇರಿ AC ಇನ್ 2014 ಒಂದು ಅಲ್ಲಿ ಕೆಲಸ ಮಾಡಿದ್ವು. ಅದು ಒಂದು ರಾಜ್ಯವ್ಯಾಪಿ ಒಳ್ಳೆಯ ಪ್ರಶಂಸೆನೂ ಸಹ ಪಡ್ಕೊಂಡಿತ್ತು. ಅದು ಇಷ್ಟೇನೆ, ಒಂದು ಊರಿನಲ್ಲಿ ಸಾರ್ವಜನಿಕ ಆಸ್ತಿ ಏನಿರ್ತದೆ, ಸರ್ಕಾರಿ ಗೋಮಾಳ, ಅದನ್ನ ವಿವಿಧ ಜನಗಳು ಆ ಗುಂಪು ಕಟ್ಕೊಂಡು ಅದನ್ನ ತಾವು ಒತ್ತುವರಿ ಮಾಡಿರ್ತಾರೆ. ಅದನ್ನ ಬಿಡಿಸ್ಬೇಕಾದಂತಹ ಪ್ರಮೇಯ ಬಂದಾಗ ಒಬ್ಬ ಸಾಮಾಜಿಕ ಸಾಮರಸ್ಯವನ್ನ ಕಾಪಾಡಿ ಹೇಗೆ ಬಿಡಿಸ್ಬೋದು ಅಂತ ಹೇಳೋದೇ ಆದ್ರೆ, ಒಬ್ಬ ಅಧಿಕಾರಿಯಾಗಿ ನಾವು ಆ ಸ್ಪಾಟ್ಗೆ ಹೋಗ್ಬೇಕಾಗುತ್ತೆ. ಅಲ್ಲಿರ್ತಕ್ಕಂಥ ಜನಗಳ ಜೊತೆ ನಾವು ಒಂದು ಗ್ರಾಮ ಸಭೆಗಳನ್ನ ಮಾಡ್ಬೇಕಾಗುತ್ತೆ. ಅವರಿಗೆ ಕಾಯ್ದೆ ಕಾನೂನುಗಳನ್ನ ತಿಳಿಸಿ ಹೇಳ್ಬೇಕಾಗುತ್ತೆ. ಇದೇ ರೀತಿ ಒತ್ತುವರಿ ಆಗಿದ್ರೆ ನಿಮ್ಗೆ ಏನ್ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕಾಗುತ್ತೆ. ಅಥವಾ ಈ ಜಮೀನುಗಳನ್ನ, ಸರ್ಕಾರಿ ಭೂಮಿಯನ್ನ ಸರ್ಕಾರವೇ ವಹಿಸ್ಕೊಂಡಾಗ ಅವ್ರಿಗೇನೆಲ್ಲ ಅನುಕೂಲಗಳಾಗುತ್ತೆ. ಈಗ ಒತ್ತುವರಿ ಮಾಡಿದಾಗ ಅವನೊಬ್ಬ ಅಷ್ಟೇನೆ ಒತ್ತುವರಿ ಮಾಡಿ ಅವನೇನೋ ಊಟ ಮಾಡ್ತಿರ್ತಾನೆ. ಆದ್ರೆ ಆ ಸರ್ಕಾರಿ ಭೂಮಿಯನ್ನ ಸರ್ಕಾರ ತಗೊಂಡು ಅಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿಸುತ್ತೆ, ಒಂದು ಸರ್ಕಾರಿ ಶಾಲೆಯನ್ನ ಕಟ್ಟಿಸುತ್ತೆ. ಅದರಿಂದ ಸಮುದಾಯದ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರೇ ಒತ್ತುವರಿಯನ್ನ ಬಿಡಿಸ್ಲಿಕ್ಕೆ ಅಥವಾ ತಾವು ಬಿಟ್ಕೊಡ್ಲಿಕ್ಕೆ ಮುಂದೆ ಬರ್ತಾರೆ. ಆ ರೀತಿಯ ಒಂದು ಮಾದರಿ ಕಾರ್ಯವನ್ನ ನಾವು ಹಾವೇರಿನಲ್ಲಿ ಮಾಡಿದ್ವು. ಅದರ ಒಂದು ಉದಾಹರಣೆಯನ್ನ ತಂದುಕೊಟ್ಟಿದ್ವಿ. ಈ ತರ ಆಡಳಿತ ವ್ಯವಸ್ಥೆಯಲ್ಲಿ ಸಾವಿರಾರು ಕೆಲಸಗಳಾಗಿದೆ. 106 ಜನ ಆಫೀಸರ್ಗಳು ಇದಕ್ಕಿಂತ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಇದು ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಆಗಿ ತಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನು ಆಡಳಿತ ನಡೆಸುವುದರಲ್ಲಿ ಸರಳತೆ ಹಾಗೂ ಬದ್ಧತೆ ಇರಬೇಕಾಗುತ್ತೆ. ಅಗತ್ಯವಿರುವವರ ಬಳಿಗೆ ಹೋಗಿ ಸೇವೆ ನೀಡಿದಾಗ ಆಡಳಿತಕ್ಕೆ ಹೆಚ್ಚು ಅರ್ಥ ಬರುತ್ತೆ ಅಂತ ನಾವು ನೋಡ್ತೀವಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದೇ ಆದ್ರೆ, ಇದು ಅಷ್ಟೇನೆ, ಇದು ಸುಮಾರು ಒಂದು 5-6 ವರ್ಷಗಳ ಹಿಂದೆ ಅಥವಾ ಒಂದು 8 ವರ್ಷಗಳ ಹಿಂದೆನೆ ಇರ್ಬೋದು. ವೆನ್ ಐ ವಾಸ್ AC ಇನ್ ಹಾವೇರಿ, ಒಂದು ಕೇಸ್ ಬರುತ್ತೆ. ಏನಂತ ಹೇಳಿದ್ರೆ, ಒಬ್ಬ ವಯಸ್ಸಾದ ಅಜ್ಜ, ವಯಸ್ಸಾಗಿರುತ್ತೆ, ಒಬ್ಬ ತಾತ, ಅವರ ಮಗ ಅವರ ಆಸ್ತಿನೆಲ್ಲ ತನ್ನ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟು ಅವರನ್ನ ಹೊರಗಡೆ ಹಾಕಿರ್ತಾನೆ. ಅಂದ್ರೆ ಅವರ ಕುಟುಂಬದಿಂದ ಹೊರಗಡೆ ಹಾಕಿ ಆತ ನಿರಾಶ್ರಿತ ಆಗಿರ್ತಾನೆ. ಆಗ ಏನ್ ಮಾಡ್ತಾರೆ, ಒಬ್ಬ ವಕೀಲರು ನಮ್ಮ ಹತ್ರ ಬಂದು ಒಂದು ಕೇಸನ್ನ ಹಾಕ್ತಾರೆ. ಆ ಹಿರಿಯ ನಾಗರಿಕರ ಪೋಷಕರ ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಅನ್ನೋ ಒಂದು 2007ರ ಒಂದು ಕಾಯ್ದೆ ಇದೆ. ಅದ್ರ ಪ್ರಕಾರ ಆ ಕೇಸನ್ನ ಇತ್ಯರ್ಥಪಡಿಸ್ಲಿಕ್ಕೆ ಒಬ್ಬ ಅಧಿಕಾರಿ ಅವರ ಮನೆಗೇನೆ ಹೋಗಿ ಕೆಲಸವನ್ನ ಮಾಡಿದಾಗ ಅದು ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗ್ತದೆ. ಅಂದ್ರೆ ನಾವು ಒಬ್ಬ ಅಧಿಕಾರಿಯಾಗಿದ್ದೀನಿ, ಎಲ್ಲ ನನ್ನ ಹತ್ರ ಬಂದು ಕೇಸನ್ನ ಡಿಸೈಡ್ ಮಾಡ್ಕೊಳ್ಳಿ, ಎಲ್ಲ ನನ್ನ ಹತ್ರ ಬಂದು ಅಹವಾಲು ಹೇಳ್ಕೊಳ್ಳಿ ಅಲ್ಲ. ನಾವು ಅವರ ಹತ್ರ ಹೋಗಿ ಅವರ ಕಷ್ಟ ಸುಖಗಳನ್ನ ಅವ್ರು ಎಲ್ಲಿದ್ದಾರೆ ಅಲ್ಲೇ ಹೋಗಿ ಬಗೆಹರಿಸಿದಾಗ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಅದಕ್ಕೆ ಉದಾಹರಣೆ, ವೃದ್ಧನ ಮನೆ ಬಾಗಿಲಿಗೆ ಬಂದ ನ್ಯಾಯ ಅಂತ ಒಂದು ಟೈಟಲ್ ನಲ್ಲಿ
ಅವತ್ತು ಬಹಳ ಒಳ್ಳೆ ಹೆಸರನ್ನ ತಂದುಕೊಟ್ಟಂತ ಕೆಲಸ ಆಗಿತ್ತು. ಈ ತರದ ಹಲವಾರು ಕೆಲಸಗಳನ್ನ ನಮ್ಮ ಈಗಲೂ ಸಹ ಅಸಿಸ್ಟೆಂಟ್ ಕಮಿಷನರ್ಗಳೆಲ್ಲ ಮಾಡ್ತಾ ಇದ್ದಾರೆ. ಇದನ್ನು ಸಹ ತಮಗೆ ಒಂದು ಎಕ್ಸಾಂಪಲ್ ಆಗಿ ಆಡಳಿತದಲ್ಲಿ ನಾವು ಹೇಗೆ ಸಾಮಾಜಿಕವಾಗಿ ಸಾಮರಸ್ಯವನ್ನ ಮೂಡಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಉದಾಹರಣೆಯನ್ನ ಕೊಟ್ಟಿದ್ದೀನಿ. ಇನ್ನು ಸಾರ್ವಜನಿಕರ ಆಸ್ತಿಪಾಸ್ತಿ ಸಂರಕ್ಷಣೆ ಮಾಡೋದನ್ನ ಒಂದು ಉದಾಹರಣೆಯಾಗಿ ಹೇಳೋದೇ ಆದ್ರೆ, ವೆನ್ ಐ ವಾಸ್ ಇನ್ ಸಕಲೇಶಪುರ ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ ಅಲ್ಲಿ ಹಲವಾರು ಅಕ್ರಮ ಮರಳು ದಾಸ್ತಾನುಗಳ ಮೇಲೆ ನಾವು ರೈಡ್ ಮಾಡ್ತೀವಿ. ಸುಮಾರು 30 ಲಕ್ಷ 40 ಲಕ್ಷ ತನಕ ನಾವು ಹರಾಜು ಹಾಕಿ ಅದನ್ನ ಸರ್ಕಾರಕ್ಕೆ ನಾವು ಹಣವನ್ನ ಕಟ್ಟಿಸಿರ್ತೀವಿ, ಜಪ್ತಿ ಮಾಡ್ತಾ ಇರ್ತೀವಿ. ಮುಂದುವರೆದಾಗೆ ನಾವು ಸಣ್ಣ ಪ್ರಮಾಣದಲ್ಲಿ ಮರಳನ್ನ ಅಥವಾ ಜಪ್ತಿಯನ್ನ ಮಾಡಿದಾಗ ಅದನ್ನ ನಾವು ಸರ್ಕಾರಿ ಯೋಜನೆಗಳಿಗೆ ಮಂಜೂರು ಮಾಡ್ಲಿಕ್ಕೆ ಕೊಡ್ತೀವಿ. ಉದಾಹರಣೆಗೆ ಆಗ ತುಂಬಾ ಸ್ಕೇರ್ಸಿಟಿ ಇರುತ್ತೆ ಮರಳಿಗೆ, ಆವಾಗ ಬ್ಲಾಕಲ್ಲೆಲ್ಲ ಡಿಮ್ಯಾಂಡ್ ಇದ್ದಾಗ ನಾವು ಸೀಸ್ ಮಾಡಿದಂತ ಮರಳನ್ನ ಸರ್ಕಾರಿ ಯೋಜನೆಗಳಿಗೆ ಕೊಡ್ತೀವಿ. ಉದಾಹರಣೆಗೆ ಎತ್ತಿನಹೊಳೆ ಪ್ರಾಜೆಕ್ಟ್ ಇರ್ಬೋದು, ಅಥವಾ ಸರ್ಕಾರಿ ಶಾಲೆಗಳನ್ನ ಕಟ್ಟಲಿಕ್ಕೆ ಇರ್ಬೋದು, ಅಂಗನವಾಡಿ ಕಟ್ಟಲಿಕ್ಕೆ ಇರ್ಬೋದು, ಹಾಗೂ ಸರ್ಕಾರದ ವಿವಿಧ ಯೋಜನೆಗಳಿಗೆ ನಾವು ಆ ಸೀಸ್ ಆಗಿರ್ತಕ್ಕಂಥ ಮರಳನ್ನ ಕೊಡ್ತೀವಿ. ಇದರಲ್ಲಿ ಒಂದು ನಾವು ಆಡಳಿತದಲ್ಲಿ ತಿಳ್ಕೊಳ್ಳೋದು ಇಷ್ಟೇನೆ ನೋಡಿ, ಒಂದು ಸೀಸ್ ಮಾಡೋದು ಅದು ಒಂದು ಆಡಳಿತದ ಒಂದು ಪ್ರಕ್ರಿಯೆ. ಆದ್ರೆ ಅದನ್ನ ವಿಲೇವಾರಿ ಮಾಡೋದು ಇದೆಯಲ್ಲ, ಅದರಲ್ಲೂ ಸಹ ನಾವು ಆಡಳಿತದ ಒಂದು ಸಾಮಾಜಿಕ ಬದ್ಧತೆಯನ್ನ ತೋರಿಸ್ಬೇಕಾಗತ್ತೆ. ಅದನ್ನ ಇನ್ಯಾರಿಗೋ ಪ್ರೈವೇಟ್ ಪರ್ಸನ್ಸ್ಗೆ ಕೊಡೋದಿರ್ಬೋದು, ಅಥವಾ ಇನ್ಯಾವುದೋ ಒಂದು ಬೇರೆಯವ್ರಿಗೆ ಕೊಡೋದ್ರಿಂದ ಬದಲು ಸರ್ಕಾರಿ ಯೋಜನೆಗಳಿಗೇನೆ ಕೊಟ್ರೆ ಅದರಿಂದ ಸರ್ಕಾರದ ವಿವಿಧ ಯೋಜನೆಗಳು ಪೂರ್ಣ ಆಗ್ತದೆ. ಸೊ ಈ ರೀತಿಯ ಕೆಲಸಗಳನ್ನ ನಾವು ಬದ್ಧತೆಯಿಂದ ಮಾಡಬೇಕಾದಂತ ಅವಶ್ಯಕತೆನೂ ಇದೆ. ಈಗಲೂ ಸಹ ನಮ್ಮ ಹಲವಾರು ಅಧಿಕಾರಿ ಮಿತ್ರರು ಅದನ್ನ ಮಾಡ್ತಾ ಇದ್ದಾರೆ. ಆಡಳಿತ ವ್ಯವಸ್ಥೆನಲ್ಲಿ ಅವಕಾಶ ಸಿಕ್ಕಾಗ ಸಮಾಜಮುಖಿ ಕಾರ್ಯಗಳನ್ನ ಕೈಗೊಳ್ಳೋದು ಕೂಡ ಸಾಮಾಜಿಕ ಜವಾಬ್ದಾರಿಯೇ ಆಗಿರುತ್ತದೆ ಅಂತ ನೋಡ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಇಷ್ಟೇನೆ ಈ ಒಂದು ಕಾನ್ಸೆಪ್ಟ್ ನಲ್ಲಿ ನಾವ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಆಡಳಿತ ನಾವು ಕೇವಲ ಒಂದು ಫೈಲ್ ಬರುತ್ತೆ, ಅದನ್ನ ಅಪ್ರೂವ್ ಮಾಡ್ತೀವಿ. ಯಾವುದೋ ಒಂದು ಕೆರೆ ಹೂಳೆತ್ತೋದಿರ್ಬೋದು, ಅಥವಾ ಒಂದು ಜಾನುವಾರು ಕಟ್ಟೆ ಕಟ್ಟೋದಿರ್ಬೋದು, ಈ ರೀತಿಯ ಒಂದು ಗ್ರಾಮ ಪಂಚಾಯಿತಿ ಕೆಲಸಗಳಿರ್ಬೋದು, ಇದನ್ನೆಲ್ಲ ನಾವು ಮಾಡ್ತಾ ಇರ್ತೀವಿ. ಆದ್ರೆ ಒಂದು ಆಲೋಚನೆ ಮಾಡಿ ನೋಡಿ, ಆ ಆಡಳಿತ ವ್ಯವಸ್ಥೆನಲ್ಲಿ ಏನಾದ್ರೂ ನಿಮ್ಗೆ ಒಂದು ನಿಜವಾಗ್ಲೂ ಒಂದು ಅವಕಾಶ ಸಿಕ್ಕಿದಾಗ ಸಮಾಜಮುಖಿ ಕಾರ್ಯಗಳನ್ನ ಅದರಲ್ಲಿ ಬ್ಲೆಂಡ್ ಮಾಡ್ಕೋಬೇಕಾಗ್ತದೆ. ಅದರಿಂದ ಸಾಮಾಜಿಕವಾಗಿ ನಾವು ನಮ್ಮ ಸಮಾಜವನ್ನ ಅಭಿವೃದ್ಧಿಯತ್ತ ಕರ್ಕೊಂಡು ಹೋಗ್ಲಿಕ್ಕೆ ಇದು ಸಾಧ್ಯ ಆಗ್ತದೆ. ಉದಾಹರಣೆಗೆ ನೋಡಿ, ಕಲ್ಯಾಣಿ ಹೂಳೆತ್ತುವ ಕಾರ್ಯಕ್ಕೆ ಚಾಲನೆ ಅಂತ ಇದೆ. ಸೊ ಇದರ ಕಾನ್ಸೆಪ್ಟ್ ಇಷ್ಟೇನೆ, ನಾವು ನಮ್ಮ ಒಂದು ಆಡಳಿತ ವ್ಯವಸ್ಥೆನಲ್ಲಿ ಒಂದು ಊರಿಗೆ ಭೇಟಿ ಕೊಡ್ತೀವಿ, ಅಲ್ಲಿ ಒಂದು ಅದಾಲತನ್ನ ಮಾಡ್ತಾ ಇರ್ತೀವಿ. ಅದು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ಕೋರ್ ವರ್ಕ್. ಸೈಮಲ್ಟೇನಿಯಸ್ಲಿ ಅದೇ ದಿನ ನಾವು ಅಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರನ್ನ ಸೇರಿಸಿ ಅವ್ರಿಗೆ ಒಂದು ಕಾನ್ಸೆಪ್ಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಅಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನದ ಮುಂದೆ ಒಂದು ಸಣ್ಣ ಕಲ್ಯಾಣಿ ಇರುತ್ತೆ, ಅದನ್ನ ಯಾಕೆ ಕ್ಲೀನ್ ಮಾಡಬಾರ್ದು ಅಂತ. ಸೊ ಒಬ್ಬ ಅಧಿಕಾರಿಯಾಗಿ ನಾವೇ ಅದ್ರ ಮುಂದೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಸಹ ನಮ್ಗೆ ಕೈ ಜೋಡಿಸ್ತಾರೆ. ಸೊ ಆ ತರ ಆದಾಗ ಅವತ್ತು ಅಲ್ಲಿ ಒಂದು ಕಲ್ಯಾಣಿಯನ್ನ ನಾವು ಕ್ಲೀನ್ ಮಾಡ್ತೇವೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಒಬ್ಬ ಅಧಿಕಾರಿಯಾಗಿ ನಾವು ನಮ್ಮ ಚೇರಿಂದ ಸ್ವಲ್ಪ ಊರಿನ ಕಡೆ ಬಂದು, ಅಂದ್ರೆ ಸಾರ್ವಜನಿಕರಿಗೆ ನಾವು ಮುಖಾಮುಖಿಯಾಗಿ ನಾವು ಅವ್ರ ಜೊತೆ ಸ್ವಲ್ಪ ಸಾಮರಸ್ಯದಿಂದ ಬೆರೆತಾಗ ಸಾರ್ವಜನಿಕರು ಸಹ ನಮ್ಮ ಜೊತೆ ಸೇರಿ ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಈ ತರದ ಕೆಲಸಗಳನ್ನು ಸಹ ನಾವು ಆಡಳಿತ ವ್ಯವಸ್ಥೆನಲ್ಲಿ ಮಾಡ್ತಾ ಹೋಗ್ತೀವಿ. ಇನ್ನು ಮುಂದುವರೆದ ಹಾಗೆ ಸ್ನೇಹಿತರೆ, ನಾವು ಕೇವಲ ಕೆಲವೇ ಸೀಮಿತವಾದ ಅಧಿಕಾರಿ ವರ್ಗ ಈ ತರ ಮಾಡ್ತಾ ಇದ್ದಾರೆ ಅಂತ ಅಲ್ಲ, ಇದು ಒಂದು ಕಾನೂನಾತ್ಮಕವಾಗಿಯೇ ಇತ್ತೀಚೆಗೆ ನಮ್ಮ ಎಲ್ಲಾ ಸರ್ಕಾರದ ಎಲ್ಲಾ ಅಧಿಕಾರಿಗಳು ಎಲ್ಲರೂ ಸಹ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ನಾವು ನೋಡೋದೇ ಆದ್ರೆ ವಿಧಾನಸೌಧದಿಂದ ಹಿಡಿದು ನಮ್ಮ ಗ್ರಾಮ ಪಂಚಾಯಿತಿಯ ತನಕನೂ ಸಹ ಎಲ್ಲರೂ ಸಹ ಒಳ್ಳೊಳ್ಳೆ ಕೆಲಸಗಳನ್ನ ಈ ರೀತಿಯಲ್ಲಿ ಮಾಡ್ತಾ ಬರ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಉದಾಹರಣೆಗೆ ಈಗಿನ ಒಂದು ಪರಿಸ್ಥಿತಿನಲ್ಲಿ ನಾವು ನೋಡ್ತಾ ಇದ್ದೇವೆ, ಜಿಲ್ಲಾಧಿಕಾರಿಗಳ ನಡಿಗೆ ಹಳ್ಳಿ ಕಡೆಗೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವು ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಸೊ ಇದರ ಉದ್ದೇಶ ಇಷ್ಟೇನೆ, ಜಿಲ್ಲಾಧಿಕಾರಿಗಳು ಇಡೀ ಜಿಲ್ಲೆಗೆ ಒಂದು ಹಿರಿಯ ಅಧಿಕಾರಿಯಾಗಿದ್ದು ಅವರೇನೆ ಹಳ್ಳಿ ಕಡೆಗೆ ಬಂದು ಅಲ್ಲಿ ವಾಸ್ತವ್ಯವನ್ನ ಮಾಡ್ತಾರೆ. ಒಬ್ರು ಮಿನಿಸ್ಟರ್ ಇದ್ದವರು ಅವರು ಸಹ ಬಂದು ವಾಸ್ತವ್ಯವನ್ನ ಮಾಡ್ತಾರೆ ಅಂದಾಗ ಸಾರ್ವಜನಿಕರ ಸಮಸ್ಯೆಗಳು, ಅವರ ಕುಂದುಕೊರತೆಗಳು ಆ ಒಂದು ಗ್ರಾಮದ ಮಟ್ಟದಲ್ಲೇನೆ ಬಗೆಹರಿಯುತ್ತೆ. ಸೊ ಅವರು ಎಲ್ಲಾ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೂ ಸಹ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರೋದು, ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗೆ ಬರೋದು ತಪ್ಪುತ್ತದೆ. ಮತ್ತು ಹಳ್ಳಿಗರಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಒಂದು ನಂಬಿಕೆ ಬರುತ್ತೆ, ನಮ್ಮನ್ನ ಕಾಯತಕ್ಕಂತ ಒಂದು ಸರ್ಕಾರ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ, ನಮಗಾಗಿ ಸಂಬಳ ತಗೊಳ್ತಾ ಇರ್ತಕ್ಕಂಥ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ನಮಗೋಸ್ಕರನೇ ನಮ್ಮ ಹಳ್ಳಿಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು ಆತ್ಮವಿಶ್ವಾಸವನ್ನ ನಮ್ಮ ರೈತರಲ್ಲಿ, ನಮ್ಮ ಗ್ರಾಮೀಣ ಜನರಲ್ಲಿ ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇದು ಒಂದು ಒಳ್ಳೆಯ ವಿಷಯ ಅಂತ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಇನ್ನು ನೆಕ್ಸ್ಟ್ ಕಂದಾಯ ಅದಾಲತ್ಗಳನ್ನ ಮಾಡ್ತಾ ಇದ್ದೇವೆ, ಪಿಂಚಣಿ ಅದಾಲತ್ಗಳನ್ನ ಮಾಡ್ತಾ ಇದ್ದೇವೆ. ಇದೆಲ್ಲವೂ ಸಹ
ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕಂದಾಯ ಅದಾಲತ್ನ ನಾವು ಮಾಡ್ಬೋದು. RTC ಕರೆಕ್ಷನ್ಸ್ ಇರ್ಬೋದು, ಅದು ಮ್ಯೂಟೇಷನ್ಸ್ಗಳು ಇರ್ಬೋದು, ಪೋಡಿ ಇರ್ಬೋದು, ಸರ್ವೆ ಸೆಟಲ್ಮೆಂಟ್ಸ್ ಇರ್ಬೋದು, ಇದೆಲ್ಲವೂ ಸಹ ಅದಾಲತ್ನಲ್ಲಿ ಮಾಡ್ತಾರೆ. ಸೊ ಪಿಂಚಣಿ ಅದಾಲತ್ ಬಂದ್ಬಿಟ್ಟು ತಮಗೆ ಗೊತ್ತಿದೆ, ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ವಿಧವೆಯರಿಗೆ ಕೊಡ್ತಕ್ಕಂಥ ಪೆನ್ಷನ್ಸ್ ಇರ್ಬೋದು, ಈ ರೀತಿಯ ಪಿಂಚಣಿ ಅದಾಲತ್ಗಳನ್ನು ಸಹ ಯಾರಿಗೆ ಅವಶ್ಯಕತೆ ಇದೆ ಅವರ ಗ್ರಾಮಗಳಿಗೆ ಹೋಗಿ, ಅವರ ಮನೆಗಳಿಗೆ ಹೋಗಿ ಸರ್ವಿಸ್ ಡೆಲಿವರ್ ಮಾಡ್ತಾರೆ. ಸೊ ಇದು ಸಹ ಉತ್ತಮ ಆಡಳಿತದ ಒಂದು ಲಕ್ಷಣವಾಗಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಇನ್ನು ಸಾರ್ವಜನಿಕರ ಕುಂದುಕೊರತೆ ನಿವಾರಣೆ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಆಡಳಿತದ ವಿಷಯವನ್ನ ನೋಡೋದೇ ಆದ್ರೆ, ಸಾರ್ವಜನಿಕರ ದನಿಯಾಗಿ ಇದು ಕೆಲಸ ಮಾಡ್ತದೆ. ಯಾಕೆ ಅಂತ ಹೇಳಿದ್ರೆ, ಸಾರ್ವಜನಿಕರು ಎಲ್ಲೇ ಇದ್ರೂ ಸಹ ಒಂದು ಆನ್ಲೈನ್ ಅಲ್ಲೂ ಸಹ ಒಂದು ದೂರನ್ನ ಸಲ್ಲಿಸಿ ಅವರು ತಮ್ಮ ಪರಿಹಾರವನ್ನ ಪಡ್ಕೋಬಹುದಾಗಿದೆ. ಉದಾಹರಣೆಗೆ ತಮ್ಮ ಮನೆಯಲ್ಲಿ, ತಮ್ಮ ಮನೆಯ ಮುಂದೆ ಇರತಕ್ಕಂಥ ಒಂದು ಚರಂಡಿ ಬ್ಲಾಕ್ ಆಗಿದ್ರು ಸಹ ಅವರು ಅದನ್ನ ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ ರೈಸ್ ಮಾಡಿ ಅಥವಾ ಒಂದು ದೂರನ್ನ ನೀಡಿ ಅದನ್ನ ಬಗೆಹರಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲೂ ಸಹ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳನ್ನ ಯಾವುದೇ ರೀತಿಯ ಅಳುಕಿಲ್ಲದೆ ಅಧಿಕಾರಿಗಳಿಗಾರು ಸಲ್ಲಿಸಬಹುದು ಅಥವಾ ಸರ್ಕಾರದ ಯಾವುದೇ ಹಂತದಲ್ಲಿ ಬೇಕಾದ್ರೆ ಸಲ್ಲಿಸಬಹುದು. ಇದು ಸಹ ಒಂದು ಒಳ್ಳೆಯ ಆಡಳಿತದ ಲಕ್ಷಣ ಆಗಿರ್ತದೆ. ಇನ್ನು ಇಲಾಖೆಗಳಲ್ಲಿ ಸರಳೀಕರಣ ಕ್ರಮಗಳು, ಕಡತ ನಿರ್ವಹಣೆಯಲ್ಲಿ ಈಗ ನಾವು ಎಲ್ಲಾ ಇಲಾಖೆಗಳಲ್ಲೂ ಸಹ ಸರಳೀಕರಣವನ್ನು ನೋಡ್ತಾ ಇದ್ದೇವೆ. ಮುಂಚೆ ಆಗಿದ್ರೆ ಯಾವುದೋ ಒಂದು ಸಣ್ಣ ಕೆಲಸ ಆಗ್ಬೇಕಿದ್ರು ಸಹ ಅದರ ಪ್ರೊಸೀಜರ್ ತುಂಬಾ ದೊಡ್ಡದಿತ್ತು, ಲೆಂತಿ ಪ್ರೊಸೀಜರ್ ಆಗಿತ್ತು. ಈ ಫೈಲ್ ಯಾವಾಗ ಕ್ಲಿಯರ್ ಆಗುತ್ತಪ್ಪ ಅಂದ್ರೆ 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ ಅಂತಿದೆ. ಬಟ್ ಈಗ ಅದು 1 ವಾರದಲ್ಲೇನೆ ಕ್ಲಿಯರ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅಷ್ಟು ಸರಳೀಕರಣ ಮಾಡ್ತಕ್ಕಂಥ ಎಲ್ಲಾ ಕೆಲಸಗಳು ಸಹ ಆಡಳಿತ ವ್ಯವಸ್ಥೆಯಲ್ಲಿ ಆಗಿದೆ. ಸೊ ಇಲಾಖೆಗಳಲ್ಲಿ ಸರಳೀಕರಣ ಆಡಳಿತದ ಕ್ರಮಗಳು ಸಹ ಬಹಳ ಮುಖ್ಯವಾದ ಅಂಶ ಆಗಿದೆ. ಇನ್ನು ಬಳಕೆದಾರ ಸ್ನೇಹಿ ಆಡಳಿತ ಕ್ರಮಗಳು. ಬಳಕೆದಾರ ಸ್ನೇಹಿ ಆಡಳಿತ ಕ್ರಮಗಳು ಅಂದ್ರೆ ಇಷ್ಟೇನೆ, ಪ್ರತಿಯೊಬ್ಬರು ಸಹ ಆಫೀಸ್ಗೆ ಬಂದು ತಮ್ಮ ಅಪ್ಲಿಕೇಶನ್ ರೈಸ್ ಮಾಡ್ಬೇಕಂತಿಲ್ಲ, ತಮ್ಮ ದೂರು ಕೊಡ್ಬೇಕು ಅಂತಿಲ್ಲ. ತಾವು ತಮ್ಮ ಮೊಬೈಲ್ ನಲ್ಲಿ ಒಂದು ಆನ್ಲೈನ್ ಸರ್ವಿಸ್ ಅನ್ನ ಅಲ್ಲಿಂದನೂ ಸಹ ಅಪ್ಲಿಕೇಶನ್ಗಳನ್ನ ಹಾಕ್ಬೋದಾಗಿದೆ. ಪ್ರತಿಯೊಂದು ಅರ್ಜಿಗಳು ಇರ್ಬೋದು, ಪ್ರತಿಯೊಂದು ಮನವಿಗಳು ಇರ್ಬೋದು, ಅದನ್ನ ತಾವು ಮನೆಯಲ್ಲೇ ಕೂತು ತಮಗೆ ಅವಕಾಶ ಯಾವಾಗ ಸಿಗುತ್ತೆ ಅವಾಗ ಅಪ್ಲಿಕೇಶನ್ಸ್ ರೈಸ್ ಮಾಡಿ ತಮ್ಮ ಒಂದು ದುಃಖ ದುಮ್ಮಾನಗಳಿರ್ಬೋದು, ಕಷ್ಟ ಇರ್ಬೋದು, ತಮ್ಗೇನ್ ಕೆಲಸ ಆಗ್ಬೇಕು ಅಥವಾ ತಮ್ಗೆ ಯಾವ ಸೇವೆ ಬೇಕು ಅದನ್ನ ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಕೆಲಸಗಳಿಗೂ ಸಹ ಸಾರ್ವಜನಿಕ ಆಡಳಿತದಲ್ಲಿ ಅತ್ಯಂತ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಭಾವಿಸಬಹುದಾಗಿದೆ. ಇನ್ನು ಕಾನೂನಾತ್ಮಕ ಸಹಾಯ ನಮ್ಗೆ ಸಿಗ್ತಾ ಇದೆ, ಅದು ಸಹ ಆಡಳಿತದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ತಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಕಾನೂನು ಪ್ರಾಧಿಕಾರಗಳು ತಾಲೂಕಿನಲ್ಲೂ ಇದೆ, ಜಿಲ್ಲೆನಲ್ಲೂ ಇದೆ, ರಾಜ್ಯದಲ್ಲೂ ಇದೆ. ಅವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ಅಶಕ್ತರಿದ್ದಾರೆ, ಯಾರಿಗೆ ಕಾನೂನಿನ ನಿಜವಾದ ಸಹಾಯ ಬೇಕಿರುತ್ತೆ ಅವರಿಗೆ ಉಚಿತವಾದಂತಹ ಕಾನೂನು ಸಹಾಯಗಳನ್ನ ಮಾಡ್ತಾರೆ. ಸೊ ಇದು ಸಹ ಬಹಳ ಮುಖ್ಯವಾದಂತಹ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದುವರೆದಾಗೆ ನಾನು ಮುಂಚೆನೆ ಹೇಳಿದಾಗೆ, ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯಿಂದ ಆಡಳಿತ ವ್ಯವಸ್ಥೆಗೆ ಹೊಸ ಚೈತನ್ಯ ಸಿಗುತ್ತೆ ಅಂತ ನಾವು ಮಾತಾಡ್ಕೋತಾ ಇದ್ವಿ. ಉದಾಹರಣೆಗೆ, ಆಡಳಿತ ವ್ಯವಸ್ಥೆ ಒಂದು ಕೈ ಆದ್ರೆ, ಇಡೀ ಆಡಳಿತ ವ್ಯವಸ್ಥೆ ಒಂದು ಕೈ ಆದ್ರೆ ಸಾರ್ವಜನಿಕರು ಇನ್ನೊಂದು ಕೈ. ಅವೆರಡೂ ಕೈ ಸೇರಿದ್ರಷ್ಟೇನೆ ಒಂದು ನಮಸ್ಕಾರನಾದ್ರೂ ಆಗುತ್ತೋ ಅಥವಾ ಚಪ್ಪಾಳೆನಾದ್ರೂ ಆಗ್ತದೆ. ಒಂದು ಕೈಯಿಂದ ಏನೂ ಆಗಲ್ಲ. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳೋದು ಆದ್ರೆ, ನೋಡಿ, ಒಂದು ಸಾರ್ವಜನಿಕ ಆಡಳಿತ ವ್ಯವಸ್ಥೆ ಅದು ಏನೇ ಚೆನ್ನಾಗಿರ್ಲಿ, ಇನ್ನೊಂದು ಕೈ ಆದಂತಹ ಸಾರ್ವಜನಿಕರ ಒಂದು ಸಹಭಾಗಿತ್ವ, ಅವರ ಒಂದು ಸಮನ್ವಯತೆ ಅದರಲ್ಲಿ 100% ಬೇಕಾಗ್ತದೆ. ಸೊ ಉದಾಹರಣೆಗೆ ನಾನು ಇಲ್ಲೊಂದು ಹೇಳ್ತಾ ಇದ್ದೀನಿ, ವೆನ್ ಐ ವಾಸ್ ಇನ್ ADC ಕೊಡಗು, ಅಲ್ಲಿ ಒಂದು ಸಮಸ್ಯೆ ತಮ್ಗೆ ಗೊತ್ತಿದೆ. ಕೊಡಗುನಲ್ಲಿ ಅದಾಗ್ಲೇನೆ ತುಂಬಾ ಮಳೆ ಬಂದು ಅಲ್ಲಿ ಡಿಸಾಸ್ಟರ್ ಆಗಿ ಮನೆಗಳೆಲ್ಲ ಬಿದ್ದೋಗಿತ್ತು. ಬಟ್ ಹೊಸ ಮನೆಗಳನ್ನ ಕಟ್ಟಿಸ್ಕೊಡೋ ನಿಟ್ಟಿನಲ್ಲಿ ಅವರ ಸ್ವಂತ ಜಾಗದಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಮುಂದಾಗಿರ್ತಕ್ಕಂಥ ಸಂತ್ರಸ್ತರ ಕುಟುಂಬದಲ್ಲಿ ಕೆಲವು ಡಿಸ್ಪ್ಯೂಟ್ಗಳಿರ್ತದೆ. ಅದು ಎಲ್ಲಿ ಕಟ್ಟಬೇಕು, ಹೇಗೆ ಕಟ್ಟಬೇಕು. ಬಟ್ ಇದನ್ನ ನಾವು ಕೇವಲ ಕಚೇರಿನಲ್ಲಿ ಕೂತು ಒಂದು ಕಚೇರಿ ಆಡಳಿತ ವ್ಯವಸ್ಥೆನ ಒಂದು ಫೈಲ್ ಮೂಲಕ ಅದನ್ನ ಬಗೆಹರಿಸ್ಲಿಕ್ಕೆ ಹೋದ್ರೆ ಅದು ವರ್ಷಾನುಗಟ್ಲೆ ಆದ್ರೂ ಆಗಲ್ಲ. ಆ ಟೈಮ್ನಲ್ಲಿ ನಾವೇನ್ ಮಾಡ್ಬೇಕು, ಆ ಎಲ್ಲಾ ಸಂತ್ರಸ್ತ ಕುಟುಂಬಗಳನ್ನ ಒಂದು ಮೀಟಿಂಗ್ ಅನ್ನ ಕಾಲ್ ಮಾಡ್ತೀವಿ, ಅವರ ಪ್ರತಿಯೊಂದು ಅಹವಾಲುಗಳನ್ನ ಕೇಳ್ತೀವಿ, ಅದನ್ನ ಹೇಗೆ ಟ್ಯಾಕಲ್ ಮಾಡ್ಬೇಕು ಅಂತ ಅವರನ್ನೇ ಕೇಳ್ತೀವಿ. ಅವರ ಸಲಹೆ, ಅವರ ಅಭಿಪ್ರಾಯ. ಯಾವಾಗ್ಲೂ ಒಂದು ಅಧಿಕಾರದಲ್ಲಿ ನಾವು ನೋಡ್ತೀವಿ, ಒಬ್ಬ ಆಡಳಿತಗಾರ ಯಾವಾಗ್ಲೂ ಕೇಳಿಸ್ಕೊಳ್ತಕ್ಕಂಥ ಕಿವಿ ಅವನಿಗೆ ಇರ್ಬೇಕಾಗ್ತದೆ. ಜನಗಳು ಯಾರು ಏನ್ ಹೇಳ್ತಾರೆ, ಅವ್ರಿಗೆ ಏನು ಸಮಸ್ಯೆ ಇದೆ, ಅದನ್ನ ನಾವು ಕೇಳಿಸ್ಕೊಂಡಾಗ ಅದಕ್ಕೆ ಸರಿಯಾದ ಸೊಲ್ಯೂಷನ್ ಅನ್ನ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಯಾವಾಗ್ಲೂ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯನ್ನ ನಾವು 100% ಮಾಡ್ಲೇಬೇಕಾಗ್ತದೆ. ಸೊ ಈ ರೀತಿ ಇಷ್ಟು ಸಾರ್ವಜನಿಕ ಆಡಳಿತ ಮತ್ತು ಉತ್ತಮ ಆಡಳಿತ, ಈ ರೀತಿಯ ವ್ಯವಸ್ಥೆನಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಆಡಳಿತ ಅನ್ನೋದು ಒಂದು ವ್ಯವಸ್ಥೆ. ಅದರಲ್ಲಿ ಸಾರ್ವಜನಿಕ ಆಡಳಿತ ಅಂದ್ರೆ
ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳನ್ನ ಕೊಡ್ತಾರೆ, ಏನೆಲ್ಲ ಸೇವೆಗಳನ್ನ ಕೊಡ್ತಾರೆ, ಅದು ಸಾರ್ವಜನಿಕ ಆಡಳಿತ ಆಗ್ತದೆ. ಆದ್ರೆ ಸಾರ್ವಜನಿಕ ಆಡಳಿತದ ಜೊತೆಗೆ ನಾವು ಅದರಲ್ಲಿ ಮಾನವೀಯತೆಯನ್ನ ರೂಢಿಸ್ಕೊಂಡ್ರೆ, ಅದರಲ್ಲಿ ಕಾನೂನು ಪರಿಪಾಲನೆಯ ಜೊತೆಗೆ, ನಾನು ಮುಂಚೆನೆ ಹೇಳಿದಾಗೆ ಒಬ್ಬ ತಂದೆಯ ಶಿಸ್ತು ಮತ್ತು ತಾಯಿಯ ಮಮತೆ ಅವೆರಡನ್ನೂ ಸಹ ಬ್ಲೆಂಡ್ ಮಾಡಿದಾಗ ನಮ್ಗೆ ಅಲ್ಲಿ ಕಾನೂನಿನ ಪರಿಪಾಲನೆಯೂ ಸಹ ಆಗ್ತದೆ, ಮತ್ತು ಯಾರು ಅಸಹಾಯಕರಿರ್ತಾರೆ, ಯಾರು ಕೆಳವರ್ಗದಲ್ಲಿ ಇರ್ತಾರೆ, ಯಾರು ನಿಜವಾಗ್ಲೂ ಸಹ ಬಡವರು ಇರ್ತಾರೆ, ಸೊ ಅಂತವನ್ನೆಲ್ಲ ನಾವು ಅಪ್ಲಿಫ್ಟ್ ಮಾಡ್ಲಿಕ್ಕೆ, ಅವ್ರನ್ನ ಮೇಲ್ ತರಲಿಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲವೂ ಸಹ ಉತ್ತಮ ಆಡಳಿತದ ಗುಣಲಕ್ಷಣಗಳು. ಅದೇ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ಬೇಕು ಅಂತ ಆಶಿಸ್ತಾ, ಸಾರ್ವಜನಿಕರ ಸಹಭಾಗಿತ್ವ ಇದರಲ್ಲಿ ತುಂಬಾ ಮುಖ್ಯ ಆಗ್ತದೆ. ಸ್ನೇಹಿತರೆ, ಯಾರ್ಯಾರು ಅಧಿಕಾರಿ ಮಿತ್ರರೆಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಅವರೆಲ್ರಿಗೂ ಸಹ ಈಗಾಗಲೇ ಗೊತ್ತಾಗಿರ್ತದೆ ಆಡಳಿತದ ವ್ಯವಸ್ಥೆನಲ್ಲಿ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ, ನಾವು ಹೇಗೆ ಸಾರ್ವಜನಿಕರಿಗೆ ಹೆಚ್ಚು ಸರ್ವಿಸ್ ಡೆಲಿವರ್ ಮಾಡ್ತಾ ಇದೀವಿ ಅಂತ. ಹಾಗೆ ಸಾರ್ವಜನಿಕರು ಯಾರ್ಯಾರು ನೋಡ್ತಾ ಇದ್ದೀರಾ, ತಮ್ಮಲ್ಲಿ ಕಳಕಳಿಯ ಮನವಿ ಅಂತ ಹೇಳೋದೇ ಆದ್ರೆ, ದಯಮಾಡಿ ನೀವು ಸಾರ್ವಜನಿಕ ಆಡಳಿತದಲ್ಲಿ ಅಥವಾ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿ ಇರ್ಬೋದು, ನಿಮ್ಮ ತಾಲೂಕು ಆಫೀಸ್ ಇರ್ಬೋದು, ಯಾವುದೇ ಸರ್ಕಾರಿ ಉಪಯೋಗಕ್ಕೆ ಹೋಗ್ತಕ್ಕಂಥ ಎಲ್ಲಾ ಆಫೀಸ್ಗಳು ನಿಮ್ಮ ಸಹಭಾಗಿತ್ವವನ್ನ ಚೆನ್ನಾಗಿ ಇಟ್ಕೊಳ್ಳಿ. ನೀವು ಏನೇ ನಿಮ್ಮ ಸಲಹೆ, ಅಭಿಪ್ರಾಯ, ಸೂಚನೆ ಏನೇ ಇದ್ರೂ ಸಹ ಮುಕ್ತವಾಗಿ ಹಂಚ್ಕೊಳ್ಳಿ. ಅದರಿಂದ ಅನುಕೂಲ ಆಗ್ತದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಮತ್ತೆ ನಮ್ಮ ಆಡಳಿತದ ಅಂತಿಮ ಗುರಿ ಇಷ್ಟೇನೆ, ಕಟ್ಟ ಕಡೆಯ ವ್ಯಕ್ತಿ ಗೌರವಯುತವಾಗಿ ಬಾಳ್ಲಿಕ್ಕೆ ಬೇಕಾದಂತ ಎಲ್ಲ ಅವಕಾಶಗಳನ್ನ ಮಾಡಿಕೊಡ್ಬೇಕು. ಇದು ನಮ್ಮ ಆಡಳಿತದ ಗುರಿ ಅಂತ ಹೇಳ್ತಾ, ಸರ್ಕಾರಿ ಆಡಳಿತ ವ್ಯವಸ್ಥೆನಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಲ್ಲಾ ಇಲಾಖೆಗಳು ಒಂದೇನೆ. ಹೇಗೆ ಒಬ್ಬ ಮನುಷ್ಯನಿಗೆ ಕೈ ಕೆಲಸನೇ ಮಾಡ್ತದೆ, ಹಾರ್ಟ್ ಕೆಲಸನೇ ಮಾಡುತ್ತೆ, ಕಣ್ಣು ಕೆಲಸ ಮಾಡುತ್ತೆ, ಕಿವಿ ಕೆಲಸ ಮಾಡುತ್ತೆ, ಯಾವುದೂ ಮೇಲಲ್ಲ, ಯಾವುದೂ ಕೀಳಲ್ಲ. ಅದೇ ರೀತಿಯಲ್ಲಿ ಆಡಳಿತ ವ್ಯವಸ್ಥೆನಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಅದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರು ಯಾವ್ದಾದ್ರು ಆಗ್ಲಿ, ಅವೆಲ್ಲವೂ ಸಹ ಸೇರಿದಾಗ ಒಂದು ಸುಂದರವಾದ ಮನುಷ್ಯ ಆಗ್ತಾನೆ. ಅದೇ ರೀತಿ ಸುಂದರವಾದ ಆಡಳಿತವನ್ನು ಕೊಡ್ಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಅದರಿಂದ ಎಲ್ಲ ಸಾರ್ವಜನಿಕ ಆಡಳಿತದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರಿಗೂ ಸಹ ನನ್ನ ಶುಭ ಕಾಮನೆಗಳನ್ನ ಸಲ್ಲಿಸ್ತಾ, ತಾವೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಅದನ್ನ ಮುಂದುವರಿಸಿ ಅಂತ ಹೇಳ್ತಾ, ನನ್ನ ಒಂದು ಚಿಕ್ಕ ಆಡಳಿತ ವ್ಯವಸ್ಥೆನಲ್ಲಿ ಒಂದು ಸಣ್ಣ ಅಧಿಕಾರಿಯಾಗಿ ನನಗೆ ಒಂದು ಸಣ್ಣ ಅಭಿಪ್ರಾಯವನ್ನ ಹಂಚಲಿಕ್ಕೆ, ಅಥವಾ ಒಂದು ಸಣ್ಣ ಅನುಭವ ಅಂತ ಹೇಳಿ, ಯಾಕಂದ್ರೆ 10 ವರ್ಷ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಒಂದು ಸಣ್ಣ ಅನುಭವ ಅಷ್ಟೇ. ಅದರಲ್ಲಿ ಕೆಲವೊಂದು ಒಳ್ಳೆ ವಿಷಯಗಳು ನನಗೆ ಅನ್ಸಿದ್ದನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ತಾವೆಲ್ಲರೂ ಸಹ ಇದನ್ನ ಒಳ್ಳೆ ರೀತಿ ತಗೋತೀರಿ ಅಂತ ಭಾವಿಸ್ತಾ, ಏನಾದ್ರೂ ತಪ್ಪುಗಳಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಕೇಳ್ತಾ, ಇಷ್ಟು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ JSS ಮಹಾವಿದ್ಯಾಪೀಠಕ್ಕೆ ಹಾಗೂ ಕೇಳಿದಂತಹ ತಮ್ಮೆಲ್ಲರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ಶ್ರೀ ಶಿವರಾಜ್ ಅವರು ಇದುವರೆಗೆ ಸಾರ್ವಜನಿಕ ಆಡಳಿತದಲ್ಲಿ ಇರಬೇಕಾದಂತಹ ಮಾನವೀಯ ಮೌಲ್ಯಗಳ ಕುರಿತು ತಮ್ಮ ಅನುಭವಗಳೊಂದಿಗೆ, ಉದಾಹರಣೆಗಳೊಂದಿಗೆ ವೀಕ್ಷಕರ ಮುಂದೆ ನಡೆದಿಟ್ಟಿದ್ದಾರೆ. ಶ್ರೋತೃಗಳಿಂದ ಹಲವಾರು ಪ್ರಶ್ನೆಗಳು ಬಂದಿವೆ. ಅದರಲ್ಲಿ 2 ಪ್ರಶ್ನೆಯನ್ನ ಶ್ರೀತರ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ, ಇಂದಿನ ಆಧುನಿಕ ಆಡಳಿತದ ವ್ಯವಸ್ಥೆಯಲ್ಲಿ ಸಮಯ ಪಾಲನೆಯ ಜೊತೆಗೆ ಕರ್ತವ್ಯದ ಜವಾಬ್ದಾರಿಯ ಬಗ್ಗೆ ಗಮನ ಹರಿಸಬೇಕೇ, ಅಥವಾ ಕಂಪನಿ ನೀಡುವ ದಿನಕ್ಕೆ ಇಂತಿಷ್ಟು ಕೆಲಸ, ಯಾವ ಅವಧಿಯಲ್ಲಾದರೂ ಮುಗಿಸು, ನಮಗೆ ಕೆಲಸ ಆಗಬೇಕು ಅಷ್ಟೇ ಎನ್ನುವ ನಿಯಮಾವಳಿ ಸರಿಯೇ ಎಂಬುದರ ಬಗೆಗಿನ ನಿಮ್ಮ ಅಭಿಪ್ರಾಯವೇನು? ಇದು ಬಹಳ ಟ್ರಿಕಿ ಕ್ವಶನ್. ಯಾಕೆಂತ ಹೇಳಿದ್ರೆ, ಒಬ್ಬ ತಾಯಿ ತನ್ನ ಮಗುವಿಗೆ ಊಟ ಮಾಡಿಸ್ತಾಳೆ. ಆ ಊಟ ಮಾಡಿಸಿದಾಗ ಮಗುವಿಗೆ ಹೊಟ್ಟೆ ತುಂಬೋದು ಮುಖ್ಯನ, ಅಥವಾ ಮಗುವಿಗೆ ಪೋಷಣೆ ಆಗೋದು ಮುಖ್ಯನ? ಎರಡನ್ನೂ ನಾವು ಮಾಡ್ಬೇಕಾಗ್ತದೆ. ಒಂದು ಮಗುವಿಗೆ ಹೊಟ್ಟೆ ತುಂಬಿಸ್ಲಿಕ್ಕೆ ಬರೀ ಊಟ ಮಾಡಿಸಿದ್ರೆ ಸಾಲದು. ಅದು ಮಗು ಪೋಷಣೆ ಆಗ್ಬೇಕು ಅಂದ್ರೆ ಅದಕ್ಕೆ ಪ್ರೀತಿಯಿಂದ ಫೀಡ್ ಮಾಡ್ಬೇಕಾಗತ್ತೆ, ಮತ್ತೆ ಅದಕ್ಕೆ ರುಚಿಯಾದ ಆಹಾರವನ್ನ ಕೊಡ್ಬೇಕಾಗ್ತದೆ. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ, ತಮ್ಗೆಲ್ರಿಗೂ ಸಹ ಒಂದು ಅನುಭವಕ್ಕೆ ಬಂದಿರುತ್ತೆ. ನಾವು ಮನೆಯಲ್ಲಿ ಅನ್ನ ಸಾಂಬಾರ್ ಮಾಡ್ತೀವಿ, ಅದೇ ಅನ್ನ ಸಾಂಬಾರ್ ನೀವು ದೇವಸ್ಥಾನದಲ್ಲಿ ಮಾಡ್ತೀರಿ. ಅದನ್ನ ಪ್ರಸಾದ ಅಂತ ತಗೊಂಡು ತಿಂದಾಗ ನಿಮ್ಗೆ ಸಿಗ್ತಕ್ಕಂಥ ಅನುಭವ ಬೇರೆ, ಅದೇ ಬೇರೆಯವ್ರ ಮನೆಯಲ್ಲಿ ಅನ್ನ ಸಾಂಬಾರ್ ತಿಂದಾಗ ಸಿಗ್ತಕ್ಕಂಥ ಅನುಭವ ಬೇರೆ, ನೀವೇ ಅಡಿಗೆ ಮಾಡಿ ತಿಂದಾಗ ಅನುಭವ ಬೇರೆ ಆಗ್ತದೆ. ಅದರಿಂದ ಯಾವುದೇ ಕೆಲಸ ಆಗ್ಲಿ, ನಾವು ಅದನ್ನ ನಮ್ಮ ಅಂತಃಕರಣದಿಂದ, ನಮ್ಮ ಸಮಾಧಾನಕ್ಕೆ, ಅಂದ್ರೆ ನಮ್ಮ ಮನಸ್ಸಿಗೆ ಅದು ಹಿತವನ್ನ ಕೊಡ್ಬೇಕು. ಹೌದಪ್ಪ, ನಾನು ಇವತ್ತು ಕರೆಕ್ಟಾಗಿ ಕೆಲಸ ಮಾಡಿದೆ, ನನ್ನಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗಿದೆ, ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಅದು ಸಾರ್ಥಕತೆ ಅಂತ ನಾನು ಭಾವಿಸ್ತೇನೆ. ಮತ್ತೊಂದು ಪ್ರಶ್ನೆ ಇದೆ. ಪ್ರಾಮಾಣಿಕತೆ ಕಡಿಮೆ ಇರುವ ಇಂದಿನ ದಿನಮಾನಗಳಲ್ಲಿ ಆಡಳಿತದಲ್ಲಿ ಸಾಮಾಜಿಕ ಜವಾಬ್ದಾರಿ ಮತ್ತು ದೂರದರ್ಶಿತ್ವದ ಬಗ್ಗೆ ಕೆಲವರಿಗೆ ಇದು ಅನ್ವಯಿಸುತ್ತದೆಯೇ ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಒಳ್ಳೆ ಕ್ವಶನ್. ಇದು ಏನಾಗ್ತದೆ, ಶತಶತಮಾನಗಳಿಂದ ನೀವು ನೋಡಿ, ಪುರಾಣಗಳಿಂದ ನೋಡಿ, ರಾಮಾಯಣ ಮಹಾಭಾರತದಿಂದ ಕಾಲದಿಂದ ನೋಡಿ, ಎಲ್ಲಾ ಕಾಲದಲ್ಲೂ ಸಹ ರಾಕ್ಷಸರು ಇರ್ತಾರೆ,
ಮಾನವರು ಇರ್ತಾರೆ, ದಾನವರು ಇರ್ತಾರೆ, ದೇವರು ಇರ್ತಾರೆ, ಎಲ್ಲ ಇರ್ತಾರೆ. ಇದು ಮಿಕ್ಸ್ಡ್ ಕಲ್ಚರ್. ಯಾವಾಗಲೂ ನಮ್ಮ ತಾತ ಕತೆ ಹೇಳ್ಬೇಕಾದ್ರೆ ಅವರು ಅದೇ ಹೇಳ್ತಾ ಇದ್ರು, ಒಂದೂರಲ್ಲಿ ರಾಜ ಇದ್ದ, ಇನ್ನೊಂದೂರಲ್ಲಿ ರಾಕ್ಷಸ ಇದ್ದ. ನಮ್ಮ ತಂದೆ ಕತೆ ಹೇಳ್ಬೇಕಾದ್ರೂ ಒಂದೂರಲ್ಲಿ ರಾಜ ಇದ್ದ, ಒಂದೂರಲ್ಲಿ ರಾಕ್ಷಸ ಇದ್ದ. ಈಗ ನಾವು ನನ್ನ ಮಕ್ಕಳಿಗೂ ಹೇಳ್ಬೇಕಾದ್ರೂ ಅದೇ ಹೇಳ್ತೀವಿ, ನಮ್ಮ ಮಕ್ಕಳು ಅವ್ರ ಮಕ್ಕಳಿಗೆ ಹೇಳ್ಬೇಕಾದ್ರೂ ಇದೆ. ಅಂದ್ರೆ ಸಮಾಜದಲ್ಲಿ ಯಾವಾಗ್ಲೂ ಎಲ್ರೂ ಒಳ್ಳೆಯವರೇ ಇರ್ತಾರೆ, ಎಲ್ರೂ ಕೆಟ್ಟವರೇ ಇರ್ತಾರೆ ಅಲ್ಲ, ಇದೊಂದು ಮಿಕ್ಸ್ಡ್ ಕಲ್ಚರ್. ಈ ತರ ಇದ್ದಾಗ ನಾವು ಆ ಸಮಾಜದ ವ್ಯವಸ್ಥೆ ಒಳಗಡೆ ಸೇರ್ಕೊಂಡು ಹೋಗ್ತಾ ಇರ್ತೀವಿ. ಆಡಳಿತದಲ್ಲೂ ಅಷ್ಟೇನೆ ಎಲ್ಲಾ ತರದ ವ್ಯಕ್ತಿಗಳು ಇರ್ತಾರೆ, ಎಲ್ರೂ ಮನುಷ್ಯರೇ ಆಗಿರ್ತಾರೆ. ಸೊ ನಾವೆಲ್ಲ ಮನುಷ್ಯರು ಅಂದಾಗ ನಮಗೊಂದು ಲಿಮಿಟೇಷನ್ ಇರುತ್ತೆ. ಆಸ್ ಎ ಪರ್ಸನ್ ನಮ್ಗೆ ನಮ್ಮದೇ ಆದ ಲಿಮಿಟೇಷನ್ ಇರುತ್ತೆ. ಆದ್ರೆ ಆ ಲಿಮಿಟೇಷನ್ ಅನ್ನ ನಾವು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಂಡು ಅದರಿಂದ ಆಚೆಗೆ ಬಂದು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡ್ತೀವಿ ನೋಡಿ, ಅವಾಗ ಇದೆಲ್ಲ ಸರಿ ಹೋಗ್ತದೆ ಅಂತ ಭಾವಿಸ್ತೇನೆ. ಎಲ್ಲವೂ ಸಹ ಪರ್ಸೆಪ್ಷನ್ ಅಷ್ಟೇನೆ. ಈಗ ನೋಡಿ, ನೀವು ಒಂದು ಆಡಳಿತ ಕೊಡ್ಬೇಕು, ಒಳ್ಳೆ ಆಡಳಿತ ಅಂದಾಗ ನಿಮ್ಮ ಮನಸ್ಸಲ್ಲಿ ಇಚ್ಛಾಶಕ್ತಿ ಇದ್ದಾಗ ಅದನ್ನು ಮಾಡ್ತೀರಿ. ಇಚ್ಛಾಶಕ್ತಿ ಮೇಲೆ ಇದು ಡಿಪೆಂಡ್ ಆಗ್ತದೆ. ಥ್ಯಾಂಕ್ ಯು. ಬಂಧುಗಳೇ, ತಮ್ಗೆಲ್ಲ ಗೊತ್ತಿರುವಂತೆ ಕೋವಿಡ್ ಮಹಾಮಾರಿ ತಂದಂತಹ ಸಂಕಷ್ಟ ಅಷ್ಟಿಷ್ಟಲ್ಲ. ಅನೇಕ ಜನರು ತಮ್ಮ ಬಂಧುಗಳನ್ನ ಕಳ್ಕೊಂಡ್ರು, ಮಿತ್ರರನ್ನ ಕಳ್ಕೊಂಡ್ರು, ಅಪಾರವಾದ ನೋವುಗಳನ್ನು ಅನುಭವಿಸಿದ್ರು. ಇಂತಹ ಸಂದರ್ಭದಲ್ಲಿ ಜನತೆ ಈ ಒಂದು ಸಣ್ಣ ಅಣುವಿಗೆ ಹಂಚಿಕೊಂಡು ಮನೆಯಲ್ಲಿ ಕೂರ್ಬೇಕಾದಂತ ಸ್ಥಿತಿ ಬಂತು. ಹೊರಗಡೆ ಬರ್ಲಿಕ್ಕೂ ಸಹ ಭಯ ಆಗ್ತಾ ಇತ್ತು. ಮಾನಸಿಕವಾಗಿಯೂ ಸಹ ಜನತೆ ಕುಗ್ಗು ಹೋಗ್ತಾ ಇತ್ತು. ಆದ್ರೆ ನಾವು ಎಷ್ಟು ದಿನ ತರ ಇರ್ಲಿಕ್ಕೆ ಸಾಧ್ಯ? ಹೊರಗಡೆ ಬರಲೇಬೇಕಾಗುತ್ತೆ. ಈ ಕೋವಿಡ್ ಮಹಾಮಾರಿಯೊಂದಿಗೆ ಹೊಂದಿಕೊಂಡು ಎಚ್ಚರಿಕೆಯಿಂದ, ಧೈರ್ಯದಿಂದ, ಸ್ಥೈರ್ಯದಿಂದ ಬದುಕನ್ನು ನಡೆಸಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ಸುತ್ತೂರು ಶ್ರೀಮಠ, JSS ಮಹಾವಿದ್ಯಾಪೀಠ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನತೆಗೆ ಸ್ಥೈರ್ಯವನ್ನು ತುಂಬುವ, ಧೈರ್ಯವನ್ನು ತುಂಬುವ, ಸಹಾಯ ಬೇಕಿದ್ದವರಿಗೆ ಸಹಾಯವನ್ನು ಮಾಡುವಂತಹ ಕೆಲಸವನ್ನ ಮಾಡ್ತೀವಿ. ಅಂತಹ ಕಾರ್ಯಕ್ರಮಗಳಲ್ಲಿ ಜ್ಞಾನವಾರಿಧಿ ಕಾರ್ಯಕ್ರಮವೂ ಸಹ ಒಂದು. ಡಿಸೆಂಬರ್ 2020 ಪ್ರಾರಂಭವಾದ ಈ ಕಾರ್ಯಕ್ರಮ ಅಂದಿನ ಕೋವಿಡ್ ಸಂದರ್ಭದಲ್ಲಿ ಪ್ರಾರಂಭ ಆಗಿತ್ತು. ಆದ್ರೆ ತದನಂತರದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಪ್ರೋತ್ಸಾಹ, ಪ್ರೀತಿ, ಜನತೆಯ ಆಧಾರ ಇದೆಲ್ಲವನ್ನ ಮನಗಂಡು ಈ ಕಾರ್ಯಕ್ರಮ ಮುಂದುವರಿಯಿತು. ಇವತ್ತು ನಡೀತಿರುವಂತಹ ಕಾರ್ಯಕ್ರಮ 75ನೇ ಜ್ಞಾನವಾರಿಧಿಯ ಕಾರ್ಯಕ್ರಮ. ಈಗ ಕೋವಿಡ್ ನಿಂದ ಎಲ್ಲರೂ ಸಹ ಹೊರ ಬಂದಿದ್ದೀವಿ ಅನ್ನುವಂತಹ ಭಾವನೆ ನಮ್ಮಲ್ಲಿದೆ. ಎಲ್ಲವೂ ಮುಕ್ತವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಡಿಜಿಟಲ್ ಮೂಲಕ ನಡೀತಿರುವಂತಹ ಈ ಕಾರ್ಯಕ್ರಮವನ್ನ ಇವತ್ತು ಸದ್ಯದ ಮಟ್ಟಿಗೆ ನಾವು ನಿಲ್ಲಿಸ್ತಾ ಇದ್ದೀವಿ. ಅಗತ್ಯ ಬಂದಾಗ ಮತ್ತೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಾಗುತ್ತೆ. ಈ ದಿನದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿದಂತಹ ಪರಮ ಪೂಜ್ಯ ಜಗದ್ಗುರುಗಳಿಗೆ, ಹರಗುರು ಚರಮೂರ್ತಿಗಳಿಗೆ, ಮತ್ತೆ ಉಪನ್ಯಾಸವನ್ನ ನೀಡಿ ವೀಕ್ಷಕರ ಪ್ರಶ್ನೆಗಳಿಗೆ ಸಮಾಧಾನದಿಂದ ಉತ್ತರವನ್ನು ನೀಡಿದಂತಹ ಶ್ರೀ ಪಿ ಶಿವರಾಜರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಹಾಗೆಯೇ ಇದುವರೆಗಿನ ಈ 75 ಜ್ಞಾನವಾರಿಧಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪನ್ಯಾಸಗಳನ್ನ ನೀಡಿದಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ, ವೀಕ್ಷಕರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ವಂದನೆಗಳು. ಥ್ಯಾಂಕ್ ಯು.